ಸೊ ಎಲ್ಲರೂ ರೆಕಾರ್ಡ್ ಆಗಿರೋದನ್ನ ಎಲ್ಲರೂ ನೋಡಿದಿರ ಅಂತ ಅನ್ಕೊಂತೀನಿ. ಎಲ್ಲರೂ ನೋಡಿದಿರಲ್ಲ. ಸೊ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಇಲ್ಲಿವರೆಗೂ ಎಷ್ಟೆಷ್ಟಾಗಿದ್ದಾವೆ ಎಲ್ಲ ವಿಡಿಯೋಸ್ಗಳನ್ನ ನೋಡಿದಿರ ಅನ್ಕೊಂತೀನಿ, ಪ್ರಾಕ್ಟೀಸ್ ಮಾಡಿದಿರ ಅಂತಂದು ಅನ್ಕೊಂತೀನಿ ನಾನು. ಸೊ ಎಷ್ಟು ಜನ ಮಾಡಿದಿರಾ, ಯಾರು ಮಾಡಿಲ್ಲ ಅದು ನಿಮಗೆ ಲಾಸು. ಸೆಕೆಂಡ್ ಒನ್, ಇವತ್ತೇನಪ್ಪ ಅಂತಂದು ಹೇಳಿದ್ರೆ ಬೆಂಗಳೂರು ಏರ್ಬೋದು ಒಂದು ನಾನು ವಿಡಿಯೋ ಮಾಡಿ ಹಾಕಿದ್ದೆ ಇವಾಗ ಜಸ್ಟ್ 1 ಅವರ್ ಹಿಂದೆ, 1 ಅವರ್ ಇಲ್ಲ ಹಾಫ್ ಆನ್ ಅವರ್ ಹಿಂದೆ. ಬೆಂಗಳೂರು ಏರ್ಬೋದು GK ಸೆಕ್ಷನ್ ಅದರಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಆ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ನೋಡಬೇಕು. ಕೇಳಿರೋ ಕ್ವಶನ್ಸ್ಗಳಿಗೆ ಆನ್ಸರ್ಸ್ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಮಂಗಳೂರು ಏರ್ಬೋದು ಮಾಡ್ತೀನಿ, ಬೆಳಗಾವಿ ಯಾವ ARO ಇದೆಯಲ್ಲ, ಸೊ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಯಾವ AROs ಇದೆ ಎಲ್ಲ ARO ಕ್ವಶನ್ ಪೇಪರ್ಸ್ಗಳನ್ನ ನಾನು ಸಾಲ್ವ್ ಮಾಡಿ ಹಾಕ್ತೀನಿ. ಸೊ ಅವೆಲ್ಲ ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತಂದು ಹೇಳಿದ್ರೆ ಪ್ರತಿಯೊಂದು ಕ್ಲಾಸ್ನ ಏನಂತಂದು ಹೇಳಿದ್ರೆ ನೀವು ಕೇಳಬೇಕು. ಆಮೇಲೆ ನಿಮ್ಗೆ ಇನ್ನೊಂದೇನಂತಂದು ಹೇಳಿದ್ರೆ ಎಷ್ಟು ಜನ ನೋಡಿದಿರಲ್ಲ ನನಗೆ ಗೊತ್ತಿಲ್ಲ ವಿಡಿಯೋನ. ಫಸ್ಟ್ಗೆ ಏನು ಮಾಡ್ರಿ ಅಂತಂದು ಹೇಳಿದ್ರೆ ಇವಾಗ ಕ್ವಶನ್ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಕ್ವಶನನ್ನು ಓದಿ ಹೇಳ್ತೀನಿ ಯಾವ ಥರ ನೋಡ್ಕೋಬೇಕು ಅಂತಂದೇಳಿ, ಇನ್ನೂ ಆನ್ಸರ್ ಹೇಳಿರಲ್ಲ. ಆ ಟೈಮಲ್ಲಿ ಆ ವಿಡಿಯೋನ ಪಾಸ್ ಮಾಡಿ ನೀವು ಆನ್ಸರನ್ನು ಟೈಪ್ ಮಾಡಿ ಕಮೆಂಟಲ್ಲಿ ಹಾಕಿ, ಯೂಟ್ಯೂಬ್ ಕಮೆಂಟಲ್ಲಿ ಹಾಕಿ. ಆಮೇಲೆ ನೆಕ್ಸ್ಟ್ ಆನ್ಸರ್ನ ಕೇಳಿ ಕರೆಕ್ಟ್ ಆಗುತ್ತೋ ಇಲ್ಲೋ. ತಪ್ಪಾಯಿತು ಅಂತಂದು ಹೇಳಿದ್ರೆ ಅದೇನು ಡಿಲೀಟ್ ಮಾಡೋಕೆ ಹೋಗ್ಬೇಡ್ರಿ. ತಪ್ಪಾದ್ರೆ ಏನು ಪರವಾಗಿಲ್ಲ, ತಪ್ಪು ಮಾಡದೇ ಇರೋ ವ್ಯಕ್ತಿ ಯಾವುದೂ ಇಲ್ಲ. ನೀವು ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಟೋಟಲ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ 15 ಕ್ವಶನ್ ಇದಾವೆ ಅಂತಂದು ಹೇಳಿದ್ರೆ 15 ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ಟೈಪ್ ಮಾಡಿ ಹಾಕಿ. ಒಬ್ಬೊಬ್ರು 15 ಕ್ವಶನ್ ಅಂದ್ರೆ 1000 ಕಮೆಂಟ್ಸ್ಗಳು ಹೋಗ್ಲಿ ಪರವಾಗಿಲ್ಲ. ಬಟ್ ಆದರೆ ನೀವು ಟ್ರೈ ಮಾಡಬೇಕು. ಯಾರೂ ಹಾಕಂಗಿಲ್ಲ ಬಿಡಿ, ಒಂದು 10 ರಿಂದ 15 ಮೆಸೇಜಸ್ ಅಷ್ಟೇ ಬರುತ್ತೆ, ಕಮೆಂಟ್ಸ್ ಅಷ್ಟೇ ಬರುತ್ತೆ. ಬಟ್ ಆದರೆ ಫಸ್ಟ್ ಕ್ವಶನ್ಸ್ಗಳಿಗೆ ನೀವು ಕಮೆಂಟ್ ಹಾಕಿ, ಆಮೇಲೆ ಆನ್ಸರ್ಸನ್ನು ಹೆಂಗೆ ಬಿಡಿಸಿದ್ರು ನೋಡ್ರಿ. ಸೆಕೆಂಡ್ ಕ್ವಶನ್ಗೆ ಕಮೆಂಟ್ ಹಾಕಿ, ಆಮೇಲೆ ನೆಕ್ಸ್ಟ್ ನೋಡ್ರಿ ಆನ್ಸರ್ಸ್ಗಳನ್ನು. ಕ್ವಶನ್ ಅರ್ಥ ಮಾಡಿದ ನಂತರ ಆನ್ಸರ್ ಹೇಳೋಕ್ಕಿಂತ ಮುಂಚೆ ನೀವೇನಂತಂದು ಹೇಳಿದ್ರೆ ಕಮೆಂಟ್ಗಳನ್ನ ಹಾಕಿ. ನಿಮಗೆ ಎಷ್ಟು ಆನ್ಸರ್ಸ್ಗಳು ಟೋಟಲ್ 15 ಕ್ವಶನ್ಸಲ್ಲಿ ಎಷ್ಟು ಆನ್ಸರ್ ಕರೆಕ್ಟ್ ಆಗ್ತಾವ ಅಂತಂದು ಹೇಳಿ ನಿಮ್ಮದು ನೀವೇ ಚೆಕ್ ಮಾಡ್ಕೋಬೇಕು. ಕ್ಲಿಯರಾ ಎಲ್ರಿಗೂ? ಅಂದರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಒರಿಜಿನಲ್ ಕ್ವಶನ್ ಪೇಪರ್ಕ ಅಂತಂದೇಳಿ ನಿಮ್ಮದು ನೀವೇ ಚೆಕ್ ಮಾಡ್ಕೊಬೇಕು. ಸೊ ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಏನಪ್ಪ ಅಂತಂದು ಹೇಳಿದ್ರೆ ನಾವು LCM ಮತ್ತು HCF ಅನ್ನು ಕಂಡುಹಿಡಿದಿದ್ವಿ. ಸೊ ಅದರಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ನಾನು ಒಂದು ಕ್ವಶನನ್ನು ಸಾಲ್ವ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ 4th ಟರ್ಮ್ ಕಂಡುಹಿಡಿದಿದ್ವಿ, ಆ ಕಾನ್ಸೆಪ್ಟು ಆಗೈತೆ. ಅದರಲ್ಲೂ ಕೂಡ ಒಂದು ಕ್ವಶನನ್ನು ಸಾಲ್ವ್ ಮಾಡ್ತೀನಿ. ಆಮೇಲೆ ಇವತ್ತು ನಾನು ಹೊಸ ಟಾಪಿಕ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲರೂ ಪ್ರತಿಯೊಬ್ಬರು ಆನ್ಸರ್ಸ್ಗಳನ್ನ ಮಾಡಬೇಕು ಓಲ್ಡ್ ಇರೋದಕ್ಕೆ. ನೀವು ಮಾಡಂಗಿಲ್ಲ, ಸುಮ್ಮನೆ ಕೂತ್ಕೊಂಡ್ರಿ ನಮ್ಗಿದು ಸಂಬಂಧ ಇಲ್ಲ ಅಂತಂದು ಹೇಳಿದ್ರೆ ನೀವು ಪಾಸ್ ಆಗಂಗಿಲ್ಲ, ಆಗೋದೂ ಇಲ್ಲ. ವರ್ಕ್ ಮಾಡಬೇಕು, ನನ್ನ ಜೊತೆಗೆ ಮಾತಾಡಬೇಕು, ಆಮೇಲೆ ಕಮೆಂಟ್ಸ್ಗಳನ್ನ ಹಾಕಬೇಕು, ಆನ್ಸರ್ಸ್ಗಳನ್ನ ಟ್ರೈ ಮಾಡಬೇಕು, ತಪ್ಪಾಗಲಿ ಏನಾಗಲಿ. ಕ್ಲಿಯರ್? ಎಸ್. LCM ಮತ್ತು HCF ಕಂಡು ಹಿಡಿಯೋದ್ರ ಮೇಲೆ ಕ್ವಶನನ್ನು ನೋಡ್ರಿ. ಎಸ್, ಇದ್ರದ್ದೇನಪ್ಪ ಅಂತಂದು ಹೇಳಿದ್ರೆ ಫಸ್ಟು HCF ಕಂಡುಹಿಡಿರಿ. ಅದಾದ ನಂತರ ನೆಕ್ಸ್ಟ್ ನನಗೆ LCM ಹಾಕಿ, HCF ಮತ್ತು LCM ಕಂಡುಹಿಡಿರಿ. ಈ 3 ನಂಬರ್ಸ್ಗಳದ್ದು HCF LCM ಅನ್ನ ಕಂಡುಹಿಡಿರಿ ಮೊದಲು. ಸೊ ಅದಾದ ನಂತರ ಕಮೆಂಟ್ಸ್ಗಳನ್ನ ಹಾಕಿ ಬೇಗ. LCMನ ಹೆಂಗೆ ಕಂಡುಹಿಡ್ತೀವಿ? ಮೊದಲು 2ರಿಂದ ಡಿವೈಡ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ 3ರಿಂದ ಮಾಡಬೇಕು, ಇಲ್ಲ 5ರಿಂದ ಯಾವ್ದಾದ್ರು ಮಾಡ್ರಿ. ಬಟ್ ಆದರೆ ಚಿಕ್ಕ ಸಂಖ್ಯೆಯಿಂದ ಮಾಡ್ಕೊಂತ ಹೋಗ್ಬೇಕು. ಯಾವಾಗಲೂ 2ರಿಂದನೇ ಸ್ಟಾರ್ಟ್ ಮಾಡಬೇಕು. 2ರಿಂದ ಡಿವೈಡ್ ಆಗಲಿಲ್ಲ ಅಂದ್ರೆ 3ಕ್ಕೆ ಹೋಗ್ರಿ, 3 ಆಗಲಿಲ್ಲ ಅಂದ್ರೆ 5ಕ್ಕೆ ಹೋಗ್ರಿ. ಆಮೇಲೆ ಒಂದೊಂದು ನಂಬರ್ಸ್ಗಳು 7ರಿಂದ ಡಿವೈಡ್ ಆಗ್ತಾವೆ, 7ರಿಂದ ಡಿವೈಡ್ ಮಾಡ್ಬೇಕು. ಇಷ್ಟ ನಂಬರ್ಸ್ಗಳು 2, 3, 5, 7 ಈ ನಂಬರ್ಸ್ಗಳನ್ನ ಬಿಟ್ಟು ಯಾವುದೇ ನಂಬರಿಂದ ಡಿವೈಡ್ ಮಾಡೋಕೆ ಹೋಗಂಗಿಲ್ಲ. ಎಸ್, ಬೇಗ ಬೇಗ ಹಾಕ್ರಿ. HCF LCM ಹೆಂಗೆ ಕಂಡುಹಿಡಿತೀರಿ? ಈ 3 ಸಂಖ್ಯೆಗಳು ಎಲ್ಲಿವರೆಗೂ ಡಿವೈಡ್ ಆಗ್ತಾವಲ್ಲ, 3 ಸಂಖ್ಯೆಗಳು ಎಲ್ಲಿವರೆಗೂ ಡಿವೈಡ್ ಆಗ್ತಾವ ಆ ನಂಬರ್ಸ್ಗಳನ್ನ ತಗೊಂಡು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅದು HCF. ಆಮೇಲೆ ಉಳಿದಿದ್ದೆ ಮತ್ತೆ ನೆಕ್ಸ್ಟ್ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಎಲ್ಲಾನು ತೊಗೊಂಡು ಇದು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅದನ್ನ LCM ಅಂತ ಕರಿತೀವಿ. ಯಾಕೆ ಯಾರಿಗೂ ಬರ್ತಿಲ್ಲ? ಯಾರು ನೋಡಾಕತ್ತಿಲ್ಲ ವಿಡಿಯೋಸ್, ಯಾರು ಅಂದ್ರೆ ಟ್ರೈ ಮಾಡಾಕತ್ತಿಲ್ಲ ಅನ್ನಂಗಾಯ್ತು. ನಾನು ಈ ಥರ ಮಾಡ್ರಿ ಅಂತಂದು ಹೇಳಿದ್ರೆ ಕ್ಲಾಸಸ್ ಸ್ಟಾಪ್ ಮಾಡ್ತೀನಿ, ಟೋಟಲಾಗಿ ಕ್ಲಾಸಸ್ಗಳನ್ನ ಸ್ಟಾಪ್ ಮಾಡ್ತೀನಿ. ಸರ್ ದುಡ್ಡು ಕೊಟ್ಟಿದ್ದೀವಲ್ಲ ಅದಂಗೆ ನೀನು ಸ್ಟಾಪ್ ಮಾಡ್ತೀನಿ ಅಂತಂದ್ರೆ ನೀವು ದುಡ್ಡು ಕೊಟ್ಟಿರೋದು ಆನ್ಲೈನ್ ಟೆಸ್ಟ್ಗಳಿಗೆ ಮಾತ್ರ, ಲೈವ್ ಕ್ಲಾಸ್ಗಲ್ಲ. ಆನ್ಸರ್ಸ್ಗಳನ್ನ ಮಾಡಾಕ್ಬೇಕು ಇವಾಗ. ಎಸ್,
ಉಳ್ದವ್ರೆಲ್ಲ ಇಲ್ಲ ಹೋದ್ರಿ? ತಪ್ಪಾಗ್ಲಿ, ತಪ್ಪು ಮಾಡಿ ಎಷ್ಟೋ ಜನ ಮಾಡ್ತಾರೆ, ಅದ್ರಲ್ಲಿ ನೀವು ತಪ್ಪು ಮಾಡ್ತಿದ್ದೀರಾ ಅಂತಂದು ಹೇಳಿದ್ರೆ ಅದ್ರಲ್ಲೇನು ತಪ್ಪು ಮಾಡಿದಿರ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಆ ತಪ್ಪು ನೀವು ಮಾಡಂಗಿಲ್ಲ, ತಲೆಯಾಗ ಉಳಿದು ಬಿಡುತ್ತದು. ಎಸ್, ಕೆಲವು ಜನ ಹೇಳಿದಿರಿ ನಾನು ಟೈಮ್ ವೇಸ್ಟ್ ಮಾಡಂಗಿಲ್ಲ, ಇನ್ನು ಕೆಲವು ಜನ ಓಕೆ ನನಗೆ ಸಂಬಂಧ ಇಲ್ಲ ನಿನಗೆ ಸಂಬಂಧ ಇಲ್ಲ ಅಂತಂದು ಹೇಳಿದ್ರೆ ನೀವು ನನಗೆ ಸಂಬಂಧ ಇಲ್ಲ, ನಾನು ಆನ್ಸರ್ಸ್ಗಳನ್ನ ಮಾಡ್ಕೊತ ಹೋಗ್ಬಿಡ್ತೀನಿ. ಎಸ್, ಇಲ್ಲಿ ನೋಡ್ರಿ ಎಲ್ಲಾನು ಸಮಸಂಖ್ಯೆ ಇರೋದ್ರಿಂದ 2ರಿಂದ ಡಿವೈಡ್ ಆಗುತ್ತೆ, 2ರಿಂದ ಡಿವೈಡ್ ಮಾಡು, ಇದು ಒಂದೇ ಡಿವೈಡ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಇದನ್ನ 2ನೂ ಡಿವೈಡ್ ಮಾಡಕ್ ನೋಡ್ತೀವಿ. 2 7 14. ಸೊ 1 ಉಳಿಯುತ್ತೆ ಅಂದ್ರೆ 10 ಆಗುತ್ತೆ, 2 5 10. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು 1 ಡಿವೈಡ್ ಆಗಂಗಿಲ್ಲ, 2ನೂ ತಗೋಬೇಕು, 19 ಆಗುತ್ತೆ. ಸೊ 2 9 18, 1 ಉಳಿಯುತ್ತೆ, 2 5 10. ಸೇಮ್ ಅದೇ ತರ ನೋಡ್ರಿ, 2 1, ಅದಾದ ನಂತರ 3 ಐತೆ, 2 1, ಇಲ್ಲಿ 1 ಉಳಿಯುತ್ತೈತಿ, 10 ಆಗುತ್ತೆ, 2 5 10. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದ್ರಿಂದ ಡಿವೈಡ್ ಆಗುತ್ತೆ ನೋಡ್ರಿ. ಸೊ 2ರಿಂದ ಡಿವೈಡ್ ಆಗತ್ತಾ? ಆಗಂಗಿಲ್ಲ. 3ರಿಂದ ಆಗತ್ತಾ? ಆಗುದಿಲ್ಲ. 5ರಿಂದ ನೋಡ್ರಿ, ಸೊ 5 1 5, 2 ಉಳಿಯುತ್ತೆ, 25 ಆಗತ್ತಾ, 5 5 25. ಸೊ ಅದಾದ ನಂತರ ಇದು 9 ಐತೆ, 5 1 5, ಎಷ್ಟು ಉಳಿತು? 4 ಉಳಿತು, 5 9 45. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೊ 5 2 10, 1 ಉಳಿತು, 15 ಆಯ್ತು, 5 3 15. ಸೊ ಇಷ್ಟೇನಪ್ಪ ಅಂತಂತ ಹೇಳಿದ್ರೆ ಆಯ್ತು. ನೆಕ್ಸ್ಟ್ 2ರಿಂದ ಡಿವೈಡ್ ಆಗತ್ತಾ? 3 ಸಂಖ್ಯೆಗಳು 3ರಿಂದ ಆಗತ್ತಾ? 5ರಿಂದ ಆಗತ್ತಾ? ನೋಡ್ರಿ ಆಗಂಗಿಲ್ಲ. 7ರಿಂದ ಆಗತ್ತಾ? ಆಗೋದಿಲ್ಲ. ಸೊ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಈ 2 ಸಂಖ್ಯೆಗಳನ್ನ ಗುಣಿಸ್ತೀವಿ. 2 × 5 ಮಾಡಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಬಂತ. ಇದೇನಪ್ಪಾ ಅಂತಂತ ಹೇಳಿದ್ರೆ ನಮ್ದು HCF. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ನಾವು ಹಂಗೆ ಮಾಡ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಮಾಡ್ಕೊಂತ ಹೋಗೋಣ. ಯಾವ್ದಾದ್ರು 2 ಸಂಖ್ಯೆಗಳು ಡಿವೈಡ್ ಆಗ್ತವೆ ನೋಡ್ರಿ. ಯಾವ್ದಾದ್ರು 2 ಸಂಖ್ಯೆಗಳು ಟ್ರೈ ಮಾಡ್ರಿ. ಯಾವುದೂ ಸಂಖ್ಯೆಗಳು ಡಿವೈಡ್ ಆಗಂಗಿಲ್ಲ. ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ 2 × 5 × 15 × 19 × 23 ಮಾಡ್ಬೇಕು. ದೊಡ್ಡ ಸಂಖ್ಯೆ ಬರುತ್ತಾ? ಸೊ ಅದನ್ನ ಟ್ರೈ ಮಾಡ್ರಿ. ಸೊ ಎಷ್ಟು ಬರುತ್ತಂತ ನೋಡ್ರಿ. ಸೊ 2 × 5 × 15 × 19 × 23 ಮಾಡಿದಾಗ ಒಂದು ಸಂಖ್ಯೆ ಬರುತ್ತಾ? ಅದು ಸಂಖ್ಯೆ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ LCM ಆಗತ್ತಾ. ಸೊ ಓಕೆ, ಇದು ತುಂಬಾ ದೊಡ್ಡದೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾನು ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಬೇರೆ ಕೊಡ್ತೀನಿ, ಸ್ವಲ್ಪ ಈಸಿ ಆಗಿರೋದು ಕೊಡ್ತೀನಿ, ಅದನ್ನ ಟ್ರೈ ಮಾಡ್ರಿ. ಈಸಿ ಆಗಿರೋದು ಕೊಡ್ತೀನಿ, ಅದನ್ನ ಟ್ರೈ ಮಾಡ್ರಿ. ನೀವು ಈಗೇನು ಕ್ಯಾಲ್ಕುಲೇಷನ್ ಮಾಡಿದಾರಲ್ಲ, ಒಬ್ಬೊಬ್ರು ಒಂದೊಂದ್ ತರ LCM ಹೇಳಕತ್ತಾರೆ. ಮೊಬೈಲ್ದಾಗ ಕ್ಯಾಲ್ಕುಲೇಟರ್ದಾಗ ಕ್ಯಾಲ್ಕುಲೇಷನ್ ಮಾಡ್ರಿ, ಇಂಟು ಮಾಡ್ರಿ, ಎಷ್ಟು ಬರುತ್ತೆ ನೋಡ್ರದ. ಆ ಥರ ಏನು ಕೇಳಂಗಿಲ್ಲ, ಟೆನ್ಷನ್ ತಗೋಬೇಡ್ರಿ. ನಾನು ಇವಾಗೇನು ನಿಮ್ಗೆ ಕ್ವಶನ್ ಕೊಡತ್ತನಲ್ಲ ಆ ಥರ ಅಂತೂ ಕೇಳಂಗಿಲ್ಲ, ತುಂಬಾ ಈಸಿ ಕೇಳ್ತಾರ. ಎಸ್, ಇದ್ರದ್ದು ಕಂಡುಹಿಡೀರಿ. HCF ಆ್ಯಂಡ್ LCM. HCF ಆ್ಯಂಡ್ LCM ಇದ್ರದ್ದು ಕಂಡುಹಿಡೀರಿ. ಇವಾಗ ಇದೆಷ್ಟಪ್ಪ ಅಂತಂದ್ರೆ 120, 60, 180 ಎಷ್ಟಾಗತ್ತೆ ನೋಡ್ರಿ. ನೂರ 20, 60, 180. ಸೊ 3 ಸಂಖ್ಯೆಗಳನ್ನ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಸೊ ಎಷ್ಟು ಬರುತ್ತೆ ನೋಡ್ರಿ. HCF and LCM. ನೋಡಿ, ಫಸ್ಟ್ ಒಂದನ್ನು ಡಿವೈಡ್ ಮಾಡ್ತೀನಿ 2ರಿಂದ. ಸೊ 2 6 12, 0 ಹಂಗ ಕೆಳಗಡೆ ಬರುತ್ತೆ. 2 60 120 ಆಗುತ್ತೆ. ಇದು 2 3 6 ಅಂದ್ರೆ 0 ಹಂಗ ಕೆಳಗಡೆ ಬರುತ್ತೆ. 2 30, ಅದಾದ ನಂತರ 2 9 18, 0 ಹಂಗೆ. ಎಸ್, ಸೊ ಅದಾದ ನಂತರ ಮತ್ತೆ ನಾನು 2ರಿಂದ ಡಿವೈಡ್ ಮಾಡ್ತೀನಿ, ಯಾಕಂದ್ರೆ 2ರಿಂದ ಹೋಗುತ್ತೆ. 2 3 6, 0 ಹಂಗೆ. 2 15, ಅದಾದ ನಂತರ ಸೊ 2 4 8. ಸೊ 2 4 8, 1 ಉಳಿತು, 2 5 10. ಆಮೇಲೆ ನೆಕ್ಸ್ಟ್ ನೋಡ್ರಿ, 2ರಿಂದ ಡಿವೈಡ್ ಆಗತ್ತಾ? ಆಗಂಗಿಲ್ಲ. 3ರಿಂದ ಆಗತ್ತ. 3 10 30, 3 5 15, 3 1 3, 1 ಉಳಿತು, 15 ಆಯ್ತು, 3 5 15. ನೆಕ್ಸ್ಟ್ ನೋಡ್ರಿ ಹಂಗೆ ಮತ್ತೆ 2ರಿಂದ ಡಿವೈಡ್ ಆಗತ್ತಾ? ಇಲ್ಲ. 3ರಿಂದ ಆಗತ್ತಾ? ಇಲ್ಲ. 5ರಿಂದ, ಎಸ್, 5 2 10, 5 1 5, 5 3 15. ಅಂದ್ರೆ ಇಲ್ಲಿವರೆಗೂ ಏನಂತಂದ ಹೇಳಿದ್ರೆ 3 ಸಂಖ್ಯೆಗಳು ಡಿವೈಡ್ ಆದವು. ಇಲ್ಲಿವರೆಗೂ ಏನಂತಂದ ಹೇಳಿದ್ರೆ 3 ಸಂಖ್ಯೆಗಳು ಡಿವೈಡ್ ಆದವು ಅಂತಂತ ಹೇಳಿದ್ರೆ HCF ಏನೇನು ತಗೊಂತೀರಿ? ಈ ಸಂಖ್ಯೆಗಳನ್ನ ರೌಂಡ್ ಹಾಕಿದ್ದೀನಲ್ಲ ಆ ಸಂಖ್ಯೆಗಳನ್ನ ತಗೋತೀರಿ. 2 × 2 × 3 × 5 ಎಷ್ಟು ಬಂತು? 2 2 4, 4 3 12, 12 5 60.
60 ಏನಪ್ಪ ಅಂತಂದು ಹೇಳಿದ್ರೆ ನಿಮ್ದು ಎಚ್ ಸಿ ಎಫ್ ಆಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಡಿವೈಡ್ ಮಾಡಕ್ ನೋಡೋಣ. ಯಾವ್ದಾದ್ರು 2 ಸಂಖ್ಯೆಗಳು ಡಿವೈಡ್ ಆಗ್ತಾವ? ಸೊ ಆಗಂಗಿಲ್ರಿ. ಇದನ್ನು ಕೂಡ ಏನಂತಂದು ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾಗತ್ತ. ನಮ್ದು ಎಲ್ ಸಿ ಎಮ್ ಎಷ್ಟಾಗತ್ತ? 2 ಇಂಟು 2 ಇಂಟು 3 ಇಂಟು 5 ಇಂಟು 2 ಇಂಟು 1 ಇಂಟು 3 ಅಂದ್ರೆ ಎಲ್ಲಾ ಸಂಖ್ಯೆಗಳನ್ನ ನಾವೇನಂತಂದು ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಕತ್ತು. ನೋಡ್ರಿ ಎಷ್ಟಾಯ್ತು? 2 2 4, 4 3 12, 12 5 60, 62 120, 120 120, 123 ಎಷ್ಟಾಗತ್ತ? 0 3 2 6, 3 1 3. ನಮ್ದು ಎಲ್ ಸಿ ಎಮ್ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 360 ಆಗತ್ತ. ನಮ್ದು ಎಲ್ ಸಿ ಎಮ್ ಎಷ್ಟಾಗತ್ತ? 360 ಆಗತ್ತ. ಇಂಟು ಮಾಡಕ್ ನೋಡ್ರಿ 2 2 4, 4 3 12, 12 5 60, 62 120, 123 ಎಷ್ಟು ಅಂತಂದು ಹೇಳಿದ್ರೆ 360 ಆಯ್ತು. ಸೊ ಇದೆಲ್ಲರಿಗೂ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಇನ್ನೊಂದು ಥರ ಕ್ವಶನ್ಸ್ಗಳನ್ನ ಕೇಳ್ತಾರ. ಅದನ್ನ ನಾನು ಇವಾಗ ಟ್ರೈ ಮಾಡ್ತೀನಿ ನಿಮಗೆ. ಸೊ ಇನ್ನೊಂದು ಥರ ನಾವೇನು ಹೇಳ್ತೀವಿ? ಎಲ್ ಸಿ ಎಮ್ ಎಷ್ಟಪ್ಪ ಅಂತಂದು ಹೇಳಿದ್ರೆ 80 ಅಂತಂದು ಹೇಳ್ತೀನಿ. ನಾನು ಎಚ್ ಸಿ ಎಫ್ ಕೊಡಂಗಿಲ್ಲ. ಸೊ ನಮ್ಮ ಕ್ವಶನ್ ಎಲ್ಲ ಮಾಡಕ್ಕೆ ಬರಂಗಿಲ್ಲ. ಜಸ್ಟ್ ನಿಮ್ಗೆ ಡೈರೆಕ್ಟಾಗಿ ಹೇಳ್ತೀನಿ. ಅದನ್ನು ಒಂದು ಲೈನಲ್ಲಿ ಕೊಟ್ಟಿರ್ತಾನೆ. ಎಚ್ ಸಿ ಎಫ್ ನಮ್ಗೆ ಗೊತ್ತಿಲ್ಲ. ಅದಾದ ನಂತರ ನೆಕ್ಸ್ಟು ಎ ಮತ್ತು 2 ಸಂಖ್ಯೆಗಳಿದಾವ. ಅವು ಯಾವ ರೇಷೋದಾಗ ಇದಾವಪ್ಪ ಅಂತಂದು ಹೇಳಿದ್ರೆ 5:6 ರೇಷೋದಲ್ಲಿದ್ದಾವೆ. 5:6 ರೇಷೋದಲ್ಲಿದ್ದಾವ. ಸೊ ಹಂಗಾದ್ರೆ ನನಗೇನಪ್ಪ ಅಂತಂದು ಹೇಳಿದ್ರೆ ಎಚ್ ಸಿ ಎಫ್ ಎಷ್ಟು ಅಂತಂದು ಕಂಡುಹಿಡಿಬೇಕು. ಅದಾದ ನಂತರ ಎ ಸಂಖ್ಯೆ ಎಷ್ಟು, ಆಮೇಲೆ ಬಿ ಸಂಖ್ಯೆ ಎಷ್ಟು ಅಂತಂದು ಕಂಡುಹಿಡಿಬೇಕು. ಕಂಡುಹಿಡಿರಿ. ಬೇಗ ಕಂಡುಹಿಡಿರಿ. ಎಚ್ ಸಿ ಎಫ್ ಈ ಥರ ಕೊಟ್ಟರು ಅಂತಂದು ಹೇಳಿದ್ರೆ ಎಚ್ ಸಿ ಎಫ್ ನಮ್ಗೆ ಕೊಟ್ಟಿರಂಗಿಲ್ಲ. ಅದನ್ನ ನಾವು ಏನಂತ ತಗೋಬೇಕು? ಎಕ್ಸ್ ಅಂತ ತಗೋಬೇಕು. ಇದನ್ನ ಏನಂತ ತಗೋಬೇಕು? ಎಕ್ಸ್ ಅಂತ ತಗೊಳ್ಬೇಕು. ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂತವ್ರು. ಯಾರು ನನ್ನ ವಿಡಿಯೋಸ್ಗಳನ್ನ ನೋಡಿರ್ತೀರಿ ಅವ್ರಿಗೇನಂತಂದು ಹೇಳಿದ್ರೆ ಈಸಿಯಾಗಿ ಬರುತ್ತೆ. ನೀವು ಒಂದಿನ ನೋಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸರ್ ಬಿಟ್ಬಿಡ್ತಾರ ಅಂತಂದು ಹೇಳಿದ್ರೆ ಇಲ್ಲ, ನಿಮ್ಮನ್ನು ನಾನು ಬಿಡೋದೇ ಇಲ್ಲ. ಡೈಲಿ ಆ ಕ್ವಶನ್ಸ್ಗಳು ಹಿಂದ್ಗಡೆ ಇರೋ ಕ್ವಶನ್ಸ್ಗಳು ಮಾಡ್ತಾನೆ ಹೋಗ್ಬೇಕು. ಹಿಂದ್ಗಡೆ ಕ್ವಶನ್ಸ್ಗಳನ್ನು ಮಾಡ್ತಾ ಹೋಗ್ಬೇಕು. ಅದಾದ ನಂತರ ಎಲ್ಲಾನು ಮಾಡ್ಕೊಂತ ಹೋಗ್ಲೇಬೇಕಷ್ಟೆ. ಇಲ್ಲ ಅಂದ್ರೆ ನೀವು ಮರೆತು ಬಿಡ್ತೀರಿ. ಬೇಗ ಬೇಗ ಮಾಡ್ಬೇಕು. ನಿಮ್ಗೆ ಲೇಟ್ ಆಗತ್ತ. ಇವಾಗ ಹೇಳ್ತಿದ್ದೀನಿ, ಬೇಗ ಬೇಗ ಮಾಡ್ಬೇಕು. ಸರ್ ಇದ್ರ ಮೇಲೆ ಏನಂತಂದು ಹೇಳಿದ್ರೆ ಆಲ್ರೆಡಿ 2 ವಿಡಿಯೋಸ್ ಇದಾವೆ. 2 ವಿಡಿಯೋಸ್ನ ಆರಾಮಾಗಿ ನೋಡ್ಕೊಂಡಿದ್ರಿ ಅಂತಂದು ಹೇಳಿದ್ರೆ ಆರಾಮಾಗಿ ಮಾಡ್ತೀರಿ. ನೋಡಿಲ್ಲ ನಿಮಗೆ ಬರಂಗಿಲ್ಲ. ನೋಡಿದವ್ರು ಮಾಡೇ ಮಾಡ್ತಾರೆ. ಸ್ವಲ್ಪ ಆದ್ರೂ ಮಾಡೇ ಮಾಡ್ತಾರೆ. ಪ್ರತಿದಿನ ಹೇಳ್ಕೊಟ್ರು ಬರಲ್ಲ ಅಂತಂದು ಹೇಳಿದ್ರೆ ನಿಮ್ಮ ಕಡೆ ತಪ್ಪು. ಯಾಕೆ ವಿಡಿಯೋಸ್ಗಳು ನೋಡೋಕ್ಕಾಗಂಗಿಲ್ಲ? 1 ತಾಸದ್ದು ವಿಡಿಯೋಸ್ ಐತೆ. ಅದು 1 ತಾಸು ನಿಮ್ಗೆ ಎಲ್ಲಿ ನೋಡೋಕ್ಕಾಗತ್ತೆ ಹೇಳು? ಚುಟು ಚುಟು ಅಂತಿರ್ತೈತಿ ಕೆಳಗೆ ನಿಮ್ಗಲ್ಲಿ. ಎಸ್ ನೋಡ್ರಿ, ಇಲ್ಲಿ ಎಲ್ ಸಿ ಎಮ್ 80 ಅಂತ ಕೊಟ್ಟಿದ್ದಾನ, ಎಚ್ ಸಿ ಎಫ್ ಎಕ್ಸ್ ಅಂತಂದೈತಿ. ಸೊ ಇದನ್ನ ನಾನು 5:6 ಅನುಪಾತದಲ್ಲಿ ಕೊಟ್ಟಿದ್ದಾನ ಅಂತಂದು ಹೇಳಿದ್ರೆ ಇದನ್ನ ನಾನು ಎ ಅಂತ ಅನ್ಕೊಂತೀನಿ, ಇದನ್ನ ನಾನು ಬಿ ಅಂತ ಅನ್ಕೊಂತೀನಿ. ಎಸ್, ಎ ಮತ್ತು ಬಿ. ಎ ಅನ್ನ ನಾನು ಯಾವ ಥರ ಬರಿತೀನಿ ಅಂತಂದು ಹೇಳಿದ್ರೆ ಈ 5ಕ್ಕೆ ಎಚ್ ಸಿ ಎಮ್ ಅನ್ನ ಏನು ಮಾಡ್ತೀನಿ ಅಂತಂದು ಹೇಳಿದ್ರೆ ಇಂಟು ಮಾಡ್ತೀನಿ, ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಅಂದ್ರೆ 5x ಆಯ್ತು. ಅದಾದ ನಂತರ ಬಿ ಅಂತಂದು ಹೇಳಿದ್ರೆ 6 ಐತಿ, ಇಂಟು ಎಚ್ ಸಿ ಎಫ್ ಅಂತಂದು ಹೇಳಿದ್ರೆ 6x ಆಯ್ತು. ನಮ್ದು ಫಾರ್ಮುಲಾ ಏನೈತಿ? ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಎ ಇಂಟು ಬಿ ಅಂತಂದೈತಿ. ಇದು ನಮ್ದು ಫಾರ್ಮುಲಾ. ಸೊ ಎಲ್ ಸಿ ಎಮ್ ಎಷ್ಟು? 80 ಐತಿ. ಇಂಟು ಎಚ್ ಸಿ ಎಫ್ ಎಷ್ಟು? ಎಕ್ಸ್. ಅದಾದ ನಂತರ 5x ಇಂಟು RX. ಸೊ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎಷ್ಟು ಉಳಿತು? 80 ಉಳಿತು. ಇದೆಷ್ಟಾಗತ್ತೆ ನೋಡ್ರಿ? 6x ಆಗತ್ತೆ. ಎಸ್. ಸೊ ಅದಾದ ನಂತರ ಇದನ್ನ ನೋಡ್ರಿ 30 ಆಗತ್ತೆ. ಸೊ ಇಲ್ಲ ಅಂತಂದು ಹೇಳಿದ್ರೆ ಡೈರೆಕ್ಟ್ ಆಗಿ ಬರ್ಕೋಬಹುದು. 80 5 6 30 ಕೆಳಗಡೆ ಬಂದ್ರೆ ಇಷ್ಟ ಆಗತ್ತೆ. ಸೊ ಎಕ್ಸ್ ಈಕ್ವಲ್ ಟು ಏನಂತಂದು ಹೇಳಿದ್ರೆ 8/3 ಆಯ್ತು. ಓಕೆ. ಸೊ ಅದನ್ನ ನೀವು ಏನು ಕ್ಯಾಲ್ಕುಲೇಷನ್ ಮಾಡ್ತೀರಿ ಮಾಡ್ರಿ. ಎಕ್ಸ್ ಈಕ್ವಲ್ ಟು ಏನಂತಂದು ಹೇಳಿದ್ರೆ ಇದು ಎಚ್ ಸಿ ಎಫ್ ಆಯ್ತು. 8/3 ಅಂತಂದೇಳಿ ಒಂದು ಪಾಯಿಂಟ್ ಬರುತ್ತೆ. ಓಕೆ, ಪರವಾಗಿಲ್ಲ. ಸೊ ಇವಾಗ ನಮ್ದು ಎ ಕಂಡು ಹಿಡಿಬೇಕಲ್ಲ, ಎ ಕಂಡು ಹಿಡಿಬೇಕು. ಸೊ ಎಷ್ಟು ಬರುತ್ತೆ ನೋಡ್ರಿ? 8/3 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟೈತಿ? ಸಾರಿ, ಎ ವ್ಯಾಲ್ಯೂ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 5 ಐತಿ. ಅದಾದ ನಂತರ 8/3 ಎಷ್ಟಾಗತ್ತಾ? 40/3 ಏನಂತಂದು ಹೇಳಿದ್ರೆ ಎ ವ್ಯಾಲ್ಯೂ ಆಯ್ತು. ಬಿ ವ್ಯಾಲ್ಯೂ ಎಷ್ಟು? 6x ಅಂತಂದು ಹೇಳಿದ್ರೆ 6 ಇಂಟು
8/3 3 ಒಂದ್ಲೆ 3 ಎರಡ್ಲೆ, ಸೊ 8 ಎರಡ್ಲೆ 16 ಆಗುತ್ತಾ. ಬಿ ವ್ಯಾಲ್ಯೂ ಎಷ್ಟು 16 ಆಯ್ತು, ಎ ವ್ಯಾಲ್ಯೂ ಎಷ್ಟು ಆಯ್ತಪ್ಪ ಅಂತಂದು ಹೇಳಿದ್ರೆ 40/3 ಆಗುತ್ತಾ. ಸೊ ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಓಕೆ ಡನ್. ಇನ್ನೊಂದು ಈಸಿಯಾಗಿ ಕೊಡ್ತೀನಿ, ಯಾಕೆ ಟಫ್ ಆಗಿರೋದು ಮಾಡಕ್ ಬರಂಗಿಲ್ಲ ನಿಮ್ಗೆ, ಅದು ಪಾಯಿಂಟ್ದಾಗ ಬರಲಿ ಹೆಂಗೆ ಬೇಕಾದಂಗೆ ಬರಲಿ ಮಾಡ್ತಾ ಇರೋದಷ್ಟೇ. ನಿಮ್ಗೆ ನೀವು ಈ ಥರ ಏನಂತಂದು ಹೇಳಿದ್ರೆ ಇಲ್ಲಿ ಮಾಡಿದಾಗಲೇ ಏನಪ್ಪ ಅಂತಂದು ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ ನೀವು ಹೇಳ್ತಿದ್ದೀನಲ್ಲ, ನೀವು ಒನ್ಸ್ ಮೋರು ನೆಕ್ಸ್ಟ್ ಇನ್ನೊಂದ್ಸರಿ ಅರ್ಥ ಆಗ್ತಿಲ್ಲ, ನೀವು ವಿಡಿಯೋಸ್ ನೋಡ್ತಿಲ್ಲ. ನಿಜ ಹೇಳ್ರಿ, ವಿಡಿಯೋಸ್ ನೋಡಿದ್ದೀರಾ ಅದನ್ನ ಕಂಪ್ಲೀಟ್ ಆಗಿ? 20 ರಿಂದ 25 ಪ್ರಾಬ್ಲಮ್ಸ್ ಬಿಡಿಸಿದ್ದೀನಿ ನಾನು. ನೆಕ್ಸ್ಟ್ ಟಾಪಿಕ್ ಹೊಂಟಿದೆವು, ಅದೇ ಟಾಪಿಕ್ ಮಾಡ್ತಿಲ್ಲ ನಾನು. ಸೊ ಆ ಟಾಪಿಕ್ಸ್ಗಳನ್ನ ನೋಡ್ಕೊಂಬರ್ರಿ. ಆ ವಿಡಿಯೋಸ್ಗಳನ್ನ ನೋಡ್ಲಿಲ್ಲ ಅಂತಂದು ಹೇಳಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ, ಇವಾಗಲೇ ಹೇಳ್ತಿದ್ದೀನಿ. LCM HCF ಮೇಲೆ ವಿಡಿಯೋಸ್ಗಳನ್ನ ನೋಡ್ರಿ, 4th ಟರ್ಮ್ ಕಂಡುಹಿಡಿಯೋದು ವಿಡಿಯೋ ನೋಡ್ರಿ. ಇವತ್ತು ಹೇಳ್ತೀನಿ ಅದನ್ನು ನೋಡ್ಬೇಕು, ನಾಳೆ ಕ್ಲಾಸಿಗೆ ಬರ್ಬೇಕಂತಂದು ಹೇಳಿದ್ರ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. LCM ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 120 ಐತಿ. ಸೊ ಅದಾದ ನಂತರ ಇದು ಏನದಾವ ಅಂತ ಹೇಳಿದ್ರೆ 2 ನಂಬರ್ಸ್ಗಳು ಯಾವ ರೇಷಿಯೋದಲ್ಲಿದ್ದಾವ ಅಂತಂದು ಹೇಳಿದ್ರೆ 2:3 ರೇಷಿಯೋದಲ್ಲಿದ್ದಾವ. ಸೊ ಹಂಗಾದ್ರೆ ನಮ್ದು ಏನಪ್ಪಾ ಅಂತಂದು ಹೇಳಿದ್ರೆ HCF ಅನ್ನ ಕಂಡಿಡಿರಿ, ಅದಾದ ನಂತರ ಎ ಮತ್ತು ಬಿ ವ್ಯಾಲ್ಯೂ ಕಂಡಿಡಿರಿ. ಎ ಮತ್ತು ಬಿ ವ್ಯಾಲ್ಯೂ, ನನಗೆ ಎ ಮತ್ತು ಬಿ ವ್ಯಾಲ್ಯೂ ಬೇಡ, ಎ ಪ್ಲಸ್ ಬಿ ವ್ಯಾಲ್ಯೂ ಕಂಡಿಡಿರಿ. ಎ ಪ್ಲಸ್ ಬಿ ವ್ಯಾಲ್ಯೂ ಸಮ್, ಇದನ್ನ ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ಸಮ್ ಅಂತ ಕರಿತೀವಿ. ವೆರಿ ಗುಡ್. ನೋಡೋಣ. ಟ್ರೈ ಮಾಡ್ರಿ, ಏನು ತಪ್ಪೇನಿಲ್ಲ, ತಪ್ಪು ಹಾಕಿದ್ರೆ ಏನಿಲ್ಲ, ನಡೀತೈತಿ. ಇಲ್ಲಿ ನೋಡ್ರಿ, HCF ಕೊಟ್ಟಿಲ್ಲ ಅಂತಂದು ಹೇಳಿದ್ರೆ ಇದನ್ನ ನಾವು ಏನಂತ ಬರ್ಕೊಂಡ್ವಿ, ಎಕ್ಸ್ ಅಂತಂದು ಬರ್ಕೋಬೇಕು. ಅದನ್ನ ನೀವು ಸ್ಟೆಪ್ಸ್ ಆದ್ರೂ ಬರ್ದಿಟ್ಕೊಳ್ರಿ ಸೈಡಿಗೆ. HCF ಕೊಟ್ಟಿಲ್ಲ ಅಂತಂದು ಹೇಳಿದ್ರೆ ಅದನ್ನ ಎಕ್ಸ್ ಅಂತ ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನು, 2ನೇ ಸ್ಟೆಪ್. ಸೊ ಇದನ್ನ ಎ ಅಂತ ತಗೊಳ್ಬೇಕು, ಇದನ್ನ ಏನಂತ ತಗೋಬೇಕು, ಬಿ ಅಂತ ತಗೋಬೇಕು. ಸೊ ಎ ಅನ್ನ ಏನಂತ ಬರೀತೀರಿ, ಈ ಎಕ್ಸ್ ಐತಲ್ಲ ಇದನ್ನ ಮತ್ತು ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, 2x. ಬಿ ವ್ಯಾಲ್ಯೂ ಎಷ್ಟು, 3x ಅಂತಂದೇಳಿ. ಸೊ ಅದಾದ ನಂತರ ನಮ್ದು ಫಾರ್ಮುಲಾ ಏನೈತಿ, LCM ಇಂಟು HCF ಈಕ್ವಲ್ ಟು ಎ ಇಂಟು ಬಿ ಅಂತಂದೈತೆ. LCM ಎಷ್ಟೈತು 120, HCF ಎಷ್ಟೈತಿ ಎಕ್ಸ್ ಅಂತ ತಗೊಂಡಿದ್ದೇವೆ. ಅದಾದ ನಂತರ ಎ ವ್ಯಾಲ್ಯೂ ಎಷ್ಟು 2x, ಬಿ ವ್ಯಾಲ್ಯೂ ಎಷ್ಟು 3x. ಸೊ ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಉಳಿತು, ಇಲ್ಲಿ 120 ಉಳಿತು. ಇಲ್ಲಿ ಎಷ್ಟಾಗತ್ತಾ 2 3 6x. ಸೊ ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತಾ 120 ಡಿವೈಡೆಡ್ ಬೈ 6, 6 1 6 2. ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 20 ಆಗತ್ತಾ. ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತಾ 20 ಆಗತ್ತಾ. ಹಂಗಾದ್ರೆ ಎ ವ್ಯಾಲ್ಯೂ ಎಷ್ಟು 2x, 2 ಇಂಟು 20 ಎಷ್ಟಾಯ್ತು 40 ಅಂತ ಬಂತು. ಬಿ ವ್ಯಾಲ್ಯೂ ಎಷ್ಟು 3x, 3 ಇಂಟು 20 ಎಷ್ಟಾಗತ್ತಾ 60 ಆಗತ್ತಾ. ನಾನೇನು ಕೇಳಿದ್ದೀನಿ, ಎ ಪ್ಲಸ್ ಬಿ ಸಮ್ ಕೇಳಿದ್ದೀನಿ. ಹಂಗಾದ್ರೆ 40 ಪ್ಲಸ್ 60 ವ್ಯಾಲ್ಯೂ ಎಷ್ಟಾಯ್ತು 100 ಆಯ್ತು. ಸೊ ಎಲ್ರಿಗೂ ಕ್ಲಿಯರಾ ಯಾವ ತರ ಮಾಡ್ಬೇಕಂತಂದು ಹೇಳಿ? ಎಸ್, ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ಇವ್ದು ನಾನು ಇನ್ನು ಮಾಡ್ಕೊಂಡಿದ್ದು. ಆಮೇಲೆ ನೆಕ್ಸ್ಟ್ ಇನ್ನು 4ನೇ ಟರ್ಮ್ 4th ಟರ್ಮ್ ಮತ್ತೆ ಇನ್ನೊಂದು ಟಾಪಿಕ್ ಮಾಡಿದ್ನಲ್ಲ, ಸೊ ಅದ್ರ ಬಗ್ಗೆ ಏನಂತಂದು ಹೇಳಿದ್ರೆ ನಾವು ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಸ್, ನಾನು ಕೊಡ್ತೀನಿ ನೋಡ್ರಿ. ಸೊ ಫಸ್ಟ್ ಟರ್ಮ್ ಏನಪ್ಪ ಅಂತಂದು ಹೇಳಿದ್ರೆ ರಿವರ್ ಅಂತಂದೈತಿ. ರಿವರ್ ಈಸ್ ರಿಲೇಟೆಡ್ ಟು ಏನಪ್ಪ ಅಂತಂದು ಹೇಳಿದ್ರೆ ಸ್ಟ್ರೀಮ್ ಅಂತಂದು ಹೇಳಿ. ರಿವರ್ ಈಸ್ ರಿಲೇಟೆಡ್ ಟು ಸ್ಟ್ರೀಮ್. ಹಂಗಾದ್ರೆ ಓಸಿಯನ್ ಈಸ್ ರಿಲೇಟೆಡ್ ಟು ವಾಟ್ ಅಂತಂದು ಹೇಳ್ಬಿಟ್ಟು 4ನೇ ಟರ್ಮ್ ಕಂಡುಹಿಡಬೇಕು. ಆಪ್ಷನ್ ಎ ಏನಪ್ಪ ಅಂತಂದು ಹೇಳಿದ್ರೆ ಲೇಕ್ ಅಂತಂದು ಹೇಳಿ. ಆಪ್ಷನ್ ಬಿ ಏನಪ್ಪ ಅಂತಂದು ಹೇಳಿದ್ರೆ ಸಿ ಅಂತಂದು ಹೇಳಿ. ಆಪ್ಷನ್ ಸಿ ಏನಪ್ಪ ಅಂತಂದು ಹೇಳಿದ್ರೆ ಬೇ ಅಂತಂದು ಹೇಳಿ. ಅದಾದ ನಂತರ ಆಪ್ಷನ್ ಡಿ ಏನಪ್ಪ ಅಂತಂದು ಹೇಳಿದ್ರೆ ಪಾಂಡ್ ಅಂತಂದು ಹೇಳಿ. ಸೊ ಆನ್ಸರ್ ಅನ್ನ ಹೇಳ್ರಿ ನನಗೆ ಇವಾಗ.
ಎಸ್ ವೆರಿ ಗುಡ್. ವೆರಿ ಗುಡ್. ನಿಮಗೆ ಟೈಪ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಆಪ್ಷನ್ಸ್ಗಳ ನಂಬರ್ ಹೇಳ್ರಿ ಸಾಕು. ಇಲ್ಲಿ ನೋಡ್ರಿ, ಸ್ಟ್ರೀಮ್ ಅಂತಂದು ಹೇಳಿದ್ರೆ ಸಣ್ಣ ಸಣ್ಣ ಜರಿಗಳು, ಸಣ್ಣ ಸಣ್ಣ ಜರಿಗಳು ಸ್ಟ್ರೀಮ್ ಅಂತಂದು ಹೇಳ್ತೀವಿ ನಾವು. ಇವಾಗ ಈ ಲೋಕಲಲ್ಲೂ ಬಳಸ್ತೀವಿ. ಈ ಸಣ್ಣ ಸಣ್ಣ ಜರಿಗಳು ಕೂಡ್ಬಿಟ್ಟು ಏನಾಗತ್ತೆ ಅಂತಂದು ಹೇಳಿದ್ರೆ ದೊಡ್ಡ ರಿವರ್ ಆಗತ್ತೆ. ರಿವರ್ ಅಂತಂದು ಹೇಳಿದ್ರೆ ನದಿ, ಬರ್ಕೊಡ್ರಿ. ರಿವರ್ ಅಂತಂದು ಹೇಳಿದ್ರೆ ನದಿ, ಸ್ಟ್ರೀಮ್ ಅಂತಂದು ಹೇಳಿದ್ರೆ ಸಣ್ಣ ಸಣ್ಣ ಜರಿಗಳು, ಜರಿಗಳು ಅಂತಂದು ಹೇಳ್ತೀವಿ. ಸಣ್ಣ ಸಣ್ಣ ಜರಿಗಳು ಸೇರಿಬಿಟ್ಟು ರಿವರ್ ಆಗತ್ತೆ. ಓಷಿಯನ್ ಅಂತಂದು ಹೇಳಿದ್ರೆ ಸಾಗರ, ಓಷಿಯನ್ ಅಂತಂದು ಹೇಳಿದ್ರೆ ಸಾಗರ. ಸೊ ಹಂಗಾದ್ರೆ ಸಾಗರ ಹೆಂಗೆ ರೆಡಿ ಆಗತ್ತ? ಪಾಂಡ್ ಅಂತಂದು ಹೇಳಿದ್ರೆ ಕೆರೆ, ಕೆರೆಗಳು ಸೇರಿಬಿಟ್ಟು ಸಾಗರ ರೆಡಿ ಆಗತ್ತೆ. ನಿಮ್ಮ ಊರಾಗಿನ ಕೆರೆಗಳೆಲ್ಲ ಸೇರಿಬಿಟ್ಟು ದೊಡ್ಡ ಸಾಗರ ಆಗತ್ತೆ ಅಂದಂಗೆ ಯಾರು ಪಾಂಡ್ ಹಾಕಿದಾರೆ ಅವರು? ಬರಂಗಿಲ್ಲ. ಬೇ ಅಂತಂದು ಹೇಳಿದ್ರೆ ಕೊಲ್ಲಿ, ಬೇ ಅಂತಂದು ಹೇಳಿದ್ರೆ ಕೊಲ್ಲಿ. ಸೊ ಅಂದ್ರೆ ಈಗ ಹೆಂಗಂತ ಕೊಲ್ಲಿ ಅಂತಂದು ಹೇಳಿದ್ರೆ ಈ ತರ 3 ಕಡೆ ಏನಂತ ಅಂದ ಹೇಳಿದ್ರಪ್ಪ, ಸೊ ಈ ತರ ಭೂಮಿ ಇರುತ್ತ, ಇಂಥ ಪ್ರದೇಶದಲ್ಲಿ ಏನು ನೀರು ಕಂಡು ಬರುತ್ತಲ್ಲ, ಅಗಾಧ ಪ್ರಮಾಣವಾದ ನೀರು, ಇದನ್ನ ನಾವು ಕೊಲ್ಲಿ ಅಂತ ಕರಿತೀವಿ. ಬರಂಗಿಲ್ಲ. ಅದು ಕೂಡ ಏನಂತಂದು ಹೇಳಿದ್ರೆ ಬರಂಗಿಲ್ಲ. ಲೇಕ್ ಅಂತಂದು ಹೇಳಿದ್ರೆ ಸರೋವರ, ಸರೋವರ ಕೂಡ ಬರಂಗಿಲ್ಲ. ಯಾಕಂತಂದು ಹೇಳಿದ್ರೆ ಅವು ಭೂಮಿ ಮೇಲೂ ಇರ್ತಾವ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಸಿ ಅಂತಂದು ಹೇಳಿದ್ರೆ ಈ ಕಡೆ ಸಿ, ಇಲ್ಲೊಂದು ಸಮುದ್ರ, ಸಿ ಅಂತಂದು ಹೇಳಿದ್ರೆ ಸಮುದ್ರ. ಸೊ ಹಲವಾರು ಸಮುದ್ರಗಳನ್ನ ಸೇರ್ಬಿಟ್ಟು ಏನಪ್ಪಾ ಅಂತಂದು ಹೇಳಿದ್ರೆ ಸಾಗರಗಳಾಗ್ತಾವ. ಹಲವಾರು ಸಮುದ್ರಗಳನ್ನ ಸೇರ್ಬಿಟ್ಟು ಸಾಗರ ಅಂತ ಕರಿತೀವಿ. ನಮ್ದು ಇಲ್ಲಿ ಆನ್ಸರ್ ಏನಂತಂದು ಹೇಳಿದ್ರೆ ಸಿ ಅಂತಂದು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಒಂದು ನಿಮಿಷ ಕ್ಲೀನ್ ಮಾಡಿಬಿಡೋಣ. ನಾನು ತುಂಬ ಸ್ಲೋ ಆಗಿ ಹೇಳಕತ್ತೀನಿ, ಎಲ್ಲನೂ ಅರ್ಥ ಮಾಡ್ಸಕತ್ತೀನಿ. ಎಲ್ಲಿ ಅರ್ಥ ಆಗಂಗಿಲ್ಲ, ಯಾವ ವರ್ಡ್ ಅರ್ಥ ಆಗಂಗಿಲ್ಲ, ಆನ್ ದಿ ಸ್ಪಾಟ್ ಮೆಸೇಜ್ ಹಾಕಿ ಕೇಳ್ರಿ, ನಾನು ಹೇಳ್ತೀನಿ. ಸರ್ ನನಗಿದು ಅರ್ಥ ಆಗ್ತಿಲ್ಲ ಅಂತಂದು ಹೇಳ್ರಿ. ಬಟ್ ಆದ್ರೆ ನಾನು ಹೇಳಿರ್ತೀನಿ, ಇದನ್ನ ವಿಡಿಯೋಸ್ ನೋಡಿಕೊಂಡು ನಾಳೆ ಕ್ಲಾಸ್ ಬರುವಾಗ ನೋಡ್ಕೊಂಡು ಬರಲೇಬೇಕಪ್ಪ ಅಂತಂದು ಹೇಳಿದ್ರೆ, ಇಲ್ಲಿ ನಾನು ಒಂದು ಮಾತೇನಂತಂದು ಹೇಳಿದ್ರೆ ಹೇಳಕ್ಕೆ ತುಂಬ ಹೇಳ್ತಿದ್ದೀನಿ. ಯಾಕಂತಂದು ಹೇಳಿದ್ರೆ ನಾವು ಅದೇ ಆಗಿ ಬಂದಿದ್ದೀವಿ. ಸೊ ಇವನ್ ನಮ್ಮ ತಮ್ಮಗಳು ಹಂಗೆ, ನೀವು ಹಂಗೆ, ಎಲ್ಲರೂ ಒಂದೇ. ಎಲ್ಲರೂ ಏನಂತಂದು ಹೇಳಿದ್ರೆ ಊರಾಗ ಯಾರಿಗೂ ಮರ್ಯಾದೆ ಇಲ್ಲ ನಿಮಗೆ. ನಾನು ಓಪನ್ ಆಗಿ ಹೇಳ್ತೀನಿ ಇವನ್. ಯಾಕಂತಂದು ಹೇಳಿದ್ರೆ ನಾನು ಹಳ್ಳಿ ಕಡೆವನ, ಹೆಂಗೆ ಮಾತಾಡ್ತಾರ ಹೆಂಗೆ ಇರ್ತಾರ ಅಂತಂದು ಗೊತ್ತೈತಿ. ಊರಾಗ ಏನಂತಂದು ಹೇಳಿದ್ರೆ ಎಲ್ಲರೂ ನಿಮ್ಗೆ ಯಾರಿಗೂ ಮರ್ಯಾದೆ ಕೊಡಂಗಿಲ್ಲ, ಫಸ್ಟ್ ಆಫ್ ಆಲ್. ಸೆಕೆಂಡ್ ಏನಂತಂದು ಹೇಳಿದ್ರೆ ನೀವು ಯಾರು ಶಾಣೆ ಅಲ್ಲ, ಎಲ್ಲರೂ ಲಾಸ್ಟ್ ಬೆಂಚ್. ಏನಂತಂದು ಹೇಳಿದ್ರೆ 10th ಸೆಕೆಂಡ್ PU ಏನಂತಂದು ಹೇಳಿದ್ರೆ ಉಡಾಳ್ ಮಂದೆ ನೀವು. ನಿಮ್ಗೆ ಹೆಂಗೆ ಅಂತಂದು ಹೇಳಿದ್ರೆ ಸ್ವಲ್ಪ ತಿಳಿಸಿ ಹೇಳ್ಬೇಕು, ತಿಳಿಸಿ ಹೇಳ್ತಿರ್ತೈತಿ, ಅದನ್ನ ಕಲಿಬೇಕು ನೀವು. ನೀವು ಇಷ್ಟು ದಿನ ಏನಂತಂದು ಹೇಳಿದ್ರೆ ಯಾರ ಮಾತು ಕೇಳಿಲ್ಲ. ನಾನು ಸ್ಟಾರ್ಟ್ ಮಾಡಂಗಿಲ್ಲಪ್ಪ ಸೈನ್ಸು, ನೀನು ಕ್ಲಾಸ್ ಬಿಟ್ಟು ಹೋಗೋದಾದ್ರೆ ಹೋಗು. ಸೊ ತಿಳಿಸಿ ಹೇಳ್ತಿರುತ್ತ, ಕ್ಲಾಸಸ್ಗಳನ್ನ ಮಾಡ್ತಿರುತ್ತ. ಸೊ ಅವುಗಳನ್ನ ನೋಡಬೇಕು. ಅದನ್ನ ಬಿಟ್ಬಿಟ್ಟು ನನ್ಗೆ ಅದು ಬೇಕು ಇದು ಬೇಕು, ಅದಾದ ನಂತರ ನೆಕ್ಸ್ಟ್ ನಾನು ಒಂದು ವಿಡಿಯೋ ನೋಡಿದ ತಕ್ಷಣ ನಾನು ಶಾಣೆ ಆಗ್ತೇನೆ, ಇಲ್ಲ. ಡೈಲಿ ಏನಂತಂದು ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಈಗ 1 ತಿಂಗಳು ಏನಂತಂದು ಹೇಳಿದ್ರೆ 2 ತಿಂಗಳು ನನ್ನ ಜೊತೆ ನೀವು ಸ್ಟಡಿ ಮಾಡಿದ್ರಿ ಅಂತಂದು ಹೇಳಿದ್ರೆ ಯೂನಿಫಾರ್ಮ್ ಹಾಕೊಂತೀರಿ. ಇಲ್ಲ ಅಂತಂದು ಹೇಳಿದ್ರೆ ಮತ್ತೆ ಮನ್ಯಾಗ ನಾನು ವರ್ಡ್ಸ್ಗಳನ್ನ ಯೂಸ್ ಮಾಡಂಗಿಲ್ಲ. ಹಳ್ಳಿ ಕಡೆ ಹೆಂಗೆ ಬೈತಾರಂತಂದು ನಿಮ್ಗೆ ಗೊತ್ತಿರ್ತೈತಿ. ಡ್ಯಾಶ್ 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 ಮಕ್ಕಳು ಅಂತಂದು ಬೈತಿರ್ತಾರ. ಅಂಥವೆಲ್ಲ ಮತ್ತೆ ನೀವು ಬೈಸ್ಕೋಬೇಕು. ಮನ್ಯಾಗ ನಿಮ್ಮ ಅಪ್ಪ ನಿಮ್ಮ ಹೋಗು ಬಾರ್ ಆಗ್ಬೇಕಂತಂದು ಹೇಳಿದ್ರೆ ನೀವು ಹೆಂಗೆ ಬೇಕಾದಂಗೆ ಮಾಡ್ಕೊತವ್ರಿ. ಈಗ ನಾವು ಹೇಳ್ತೀವಲ್ಲ, ನಮ್ಗೆ ವಯಸ್ಸು ಎಷ್ಟೈತೆ ಅಂತಂದು ಹೇಳಿದ್ರೆ ನಮ್ಗೆ ಗೊತ್ತೈತೆ. ಇವಾಗೇನು ನಾವು ದುಡಿಲಿಲ್ಲ ಅಂತಂದು ಹೇಳಿದ್ರೆ ಮನ್ಯಾಗ ಯಾರು ನಮ್ಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ. ನಮಗೆ ಡೈರೆಕ್ಟಾಗಿ ಹೇಳ್ತಾರೆ, ಹೋಗಿ ಮಾಡ್ಕೊಂಡು ದುಡ್ಕೊಂಡು ತಿನ್ನೋಗಪ್ಪ ಅಂತಂದು ಹೇಳ್ತಾರೆ. ಸೊ ಮನ್ಯಾಗ ಅಪ್ಪ ಅಮ್ಮಗೆ ವಯಸ್ಸಾಗಿರುತ್ತೆ, ಮತ್ತು ಅವ್ರ ಮೇಲೆ ಡಿಪೆಂಡ್ ಆಗ್ತೀರಿ. 1-2 ತಿಂಗಳು ಚೆನ್ನಾಗಿ ಹೋದ್ರಿ, ಯೂನಿಫಾರ್ಮ್ ಹಾಕ್ತೀರಿ. ನಾನು ಇವಾಗ ಕ್ಲಾಸ್ ಹೇಳಕತ್ತೇನೆ, ಹಿಂದಿನ ಕ್ಲಾಸು ಆಲ್ರೆಡಿ ರೆಕಾರ್ಡೆಡ್ ಇದಾವ. ಅವ್ನು ನೋಡೋ ಬದಲು ಸರ್ ನಮ್ಗೆ ಅರ್ಥ ಆಗೋತ್ರಿ ಇನ್ನೊಂದು ಸರಿ ಹೇಳ್ರಿ. ಯಾಕೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಏನಾಗ್ತೈತಿ, ಅಲ್ಲಿ ಚಂದಂಗೆ ಹೇಳಿರುತ್ತಲ್ಲ. ವಿಡಿಯೋವನ್ನ ಕಂಪ್ಲೀಟ್ ಆಗಿ 1 hour ಇತ್ತಂತಂದ್ರೆ 1 hour ಕಂಪ್ಲೀಟ್ ಆಗಿ ನೋಡ್ಬೇಕು. ಇಲ್ರಿ ಸರ್ ನಾನು 10 ನಿಮಿಷ ನೋಡ್ರೆ ನನಗೆ ಗೊತ್ತಾಗತೈತ್ರಿ. ಹಂಗೆ ಯಾವ ಅದಿರಿ, ಸೀದಾ ಕಾಲಲ್ಲ ಗ್ರೂಪ್ ಬಿತ್ತ ಎಕ್ಸಿಸ್ಟ್ ಆಗ್ರಿ ನೀವು. ನನಗೇನು ಪರಕ್ ಬೀಳಂಗಿಲ್ಲ. 4 ಜನ ಇದ್ರೂ ಕೂಡ ನಾ ಮಾಡ್ತೇನೆ. ನೆಕ್ಸ್ಟ್ ರಿಪೀಟ್ ಆಗೋಂಗಿಲ್ಲ, ಇವಾಗಲೇ ಹೇಳ್ತಿದ್ದೀನಿ. ಓಲ್ಡ್ ಕ್ಲಾಸ್ಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಕ್ಲಾಸಿಗೆ ಕೂತ್ಕೊಳ್ಳೋದು. ಇಲ್ಲ ಅಂತಂದು ಹೇಳಿದ್ರೆ ಸರ್ ಸ್ಟಾಪ್ ಮಾಡ್ರಿ ಅಂತಂದು ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು ಕ್ಲಾಸ್.
ನನಗಂತೂ ಈಗ ಇವಾಗಲೇ ಹೇಳ್ತಿದ್ದೀನಿ, ನೀವು ನನಗೇನು ಏನೊಂದು 10,000 15,000 ಕೊಟ್ಟೇನು ಕ್ಲಾಸಿಗೆ ಬರಕತ್ತಿಲ್ಲ. ನಿಮ್ಮಿಂದ ನನಗೇನು ಯೂಸ್ ಇಲ್ಲ. ನಿಮ್ಮಿಂದ ನನಗೆ ಸ್ವಲ್ಪನೂ ಯೂಸ್ ಇಲ್ಲ. ನಾನು ಇವಾಗಲೇ ಹೇಳ್ತಿದ್ದೀನಿ. ನನಗೇನಂತಂದು ಹೇಳಿದ್ರೆ ಒಂದಿಷ್ಟ, ನನಗಿದೊಂದು ಒಂಥರ ಇಷ್ಟ ಆಗತ್ತೆ. ಓಕೆ, ಎಲ್ಲರೂ ಕಲಿಸೋಣ. ಈಗ ನನಗೇನಂತ ಶಾನೆ ಹುಡುಗರನ್ನ ಕರ್ಕೊಂಬಂದು ಅವ್ರಿಗೆ ಟೀಚ್ ಮಾಡಿ ಅವ್ರನ್ನ ಜಾಬ್ ಬಿಡಿಸೋದೇನು ಮಹತ್ವ ಅಲ್ಲ. ಅವ್ರನ್ನೆಲ್ಲ ಬೇರೆಯವ್ರು ಬೇರೆ ಬೇರೆ ಕ್ಲಾಸಸ್ ಮಾಡ್ತಿರ್ತಾರ, ಧಾರವಾಡ ಬೆಂಗಳೂರಲ್ಲಿ ಹೋಗಿ ಕಲಿತಿರ್ತಾರ, ಅವರೆಲ್ಲ ಜಾಬ್ ಆಗ್ತಾರೆ. ನಿಮ್ಮಂಥವ್ರಿಗೆ ಯಾರು ತಿಳಿಸಿ ಹೇಳಂಗಿಲ್ಲ. ಮುಂದಿನವ್ರು ಒಂದಿಬ್ಬರು ಜನ 3 ಜನ ಏನಂತಂದು ಹೇಳಿದ್ರೆ, ಸರ್ ನಮ್ಗೆ ಅರ್ಥ ಆಗೈತೆ ಅಂತಂದು ಹೇಳಿದ್ರೆ ಅದನ್ನ ಅಲ್ಲಿಗೆ ಬಿಟ್ಟು ಹೋಗ್ತಾರೆ. ಕೋಚಿಂಗ್ ಸೆಂಟರ್ದಾಗ ಇದೇ ಆಗೋದು. ಒಂದು 4-5 ಜನರಿಗೆ ಅರ್ಥ ಆಯ್ತು ಅಂತಂದು ಹೇಳಿದ್ರೆ ಉಳ್ದವ್ರು ಟೆನ್ಷನ್ ತೊಗೊಳಂಗಿಲ್ಲ. ಇಲ್ಲಿ ಕರೆಕ್ಟಾಗಿ ಎಲ್ಲರಿಗೂ ತಿಳಿದಿತ್ತೋ ಇಲ್ಲೋ ಅಂತಂದು ಹೇಳಿ ಮಾಡಕತ್ತಾನ. ಮಾಡಕ್ಕೇನಾಗೈತಿ ನಿಮ್ಗೆ? ಎಸ್, ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅರ್ಥ ಮಾಡ್ಕೊಳ್ದು ಹೋಗ್ಬೇಕಷ್ಟೇ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದು ಹೇಳಿದ್ರೆ, ಬರ್ಡ್ ಏನಪ್ಪ ಅಂತಂದು ಹೇಳಿದ್ರೆ ಫೆದರ್ಗೆ. ಓಕೆ, ಇಂಗ್ಲೀಷ್ ಅರ್ಥ ಆಗ್ತಿಲ್ಲ, ಓಕೆ ಪರವಾಗಿಲ್ಲ. ಇಂಗ್ಲೀಷ್ ಅರ್ಥ ಆಗ್ತಿಲ್ಲ ಅಂತಂದು ಹೇಳಿದ್ರೆ ಇನ್ನೂ ಅರ್ಥ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡಿದೆವು, ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಬರ್ಡ್ ಫೆದರ್ಗೆ ಏನಪ್ಪ ಅಂತಂದು ಹೇಳಿದ್ರೆ ರಿಲೇಟ್ ಆಗೈತೆ. ಸೇಮ್ ಅದೇ ಥರ ಫಿಶ್. ಸೊ ಯಾವುದಕ್ಕೆ ರಿಲೇಟ್ ಆಗತ್ತೆ? ಫಿಶ್ ಯಾವುದಕ್ಕೆ ರಿಲೇಟ್ ಆಗತ್ತೆ ಅಂತಂದು ಹೇಳಿ, ಆಪ್ಷನ್ ಎ ನೋಡ್ರಿ ಸ್ಕೇಲ್ ಅಂತಂದು ಹೇಳ್ತೀವಿ, ಆಪ್ಷನ್ ಬಿ ನೋಡ್ರಿ ಫಿನ್ ಅಂತಂದು ಹೇಳ್ತೀವಿ, ಆಪ್ಷನ್ ಸಿ FUR ಅಂತಂದು ಹೇಳ್ತೀವಿ ಫರ್, ಆಪ್ಷನ್ ಡಿ ಏನಪ್ಪ ಅಂತಂದು ಹೇಳಿದ್ರೆ ಆಂಟೆನಾ ಅಂತಂದು ಹೇಳ್ತೀವಿ. ಸೊ ನೋಡ್ರಿ ನಮ್ಗೆ ಆನ್ಸರ್ ಹೇಳ್ರಿ ಯಾವ್ದು ಬರುತ್ತೆ. ಸೊ ಬರ್ಡ್ ಅಂತಂದು ಹೇಳಿದ್ರೆ ಏನು? ಪಕ್ಷಿ ಅಂತಂದು ಹೇಳ್ತೀವಿ. ಬರ್ಡ್ ಅಂತಂದು ಹೇಳಿದ್ರೆ ಪಕ್ಷಿ. ಫೆದರ್ ಅಂತಂದು ಹೇಳಿದ್ರೆ ಎಲ್ಲಾನು ವಿಡಿಯೋಸ್ಗಳು ರೆಕಾರ್ಡ್ ಇದಾವಪ್ಪ. ಎಲ್ಲಾ ವಿಡಿಯೋಗಳು ರೆಕಾರ್ಡ್ ಇದಾವ. ಒಂದು ಕೂಡ ಏನು ರೆಕಾರ್ಡ್ ಇಲ್ಲ ಅಂತಿಲ್ಲ, ಪ್ರತಿಯೊಂದನ್ನು ರೆಕಾರ್ಡ್ ಇರ್ತಾವ. ಇವನ್ ನಾನು ಬೈದ್ರೂ ಕೂಡ ರೆಕಾರ್ಡ್ ಇರ್ತದ. ಎಸ್, ಫೆದರ್ ಅಂತಂದು ಹೇಳಿದ್ರೆ ಪಕ್ಷಿಗಳಿಗೆ ಏನಿರ್ತಾವ? ಫೆದರ್ಸ್ ಇರ್ತಾವ ಅಂತಂದು ಹೇಳ್ತಿರಲ್ಲ, ಏನಂತ ಹೇಳ್ತೀವಿ ಫೆದರ್ಗೆ? ಎಸ್, ರೆಕ್ಕೆ. ಫಿಶ್ ಅಂತಂದು ಹೇಳಿದ್ರೆ ಮೀನು. ಇಲ್ಲಿ ನೋಡ್ರಿ, ಪಕ್ಷಿಗೆ ರೆಕ್ಕೆಗಳಿದ್ರೆ ಫಿಶ್ಗೆ ಏನಿರುತ್ತೆ? ಸೊ ಈ ಕಡೆ ಕರಾವಳಿ ಕಡೆ ಇದ್ದವರೆಲ್ಲ ಏನಂತಂದು ಹೇಳಿದ್ರೆ ಆನ್ಸರ್ ಮಾಡ್ಬೇಕು, ಅವ್ರಿಗೆ ಗೊತ್ತಿರುತ್ತೆ. ಎಸ್, ಕಿವಿರು. ಓಕೆ, ನಿಮ್ಗೆ ಕನ್ನಡದ ಇಂಗ್ಲೀಷ್ನಾಗ ಗೊತ್ತಿಲ್ಲ ಅಂದ್ರೆ ಕನ್ನಡದಾಗ ಹೇಳ್ರ ಕಿವಿರು. ಓಕೆ, ನೆಕ್ಸ್ಟ್ ಪಕ್ಷಿಗಳಿಗೆ ರೆಕ್ಕೆಗಳಿತ್ತು ಅಂತಂದು ಹೇಳಿದ್ರೆ ಫಿಶ್ಗೆ ಏನಿರುತ್ತ? ಸ್ಕೇಲ್ ಅಂತಂದು ಹೇಳ್ತೀವಿ. ಏನಂತ ಹೇಳ್ತೀವಿ ಅಂತಂದು ಹೇಳಿದ್ರೆ ಸ್ಕೇಲ್ ಅಂತಂದು ಹೇಳ್ತೀವಿ. ನೆನ್ಪಿಟ್ಕೊಡ್ರಿ, ಆ ಸ್ಕೇಲ್ ಅಲ್ಲ. ಫಿಶ್ಗಳಿಗೆ ಏನಂತಂದು ಹೇಳಿದ್ರೆ ಸ್ಕೇಲ್ ಅಂತಂದು ಬರ್ತಾವ. ಫಿನ್ನು, ಫರ್ರು, ಆಂಟೆನಾ ಅಲ್ಲ, ಸ್ಕೇಲ್ ಅಂತಂದು ಹೇಳ್ತೀವಿ. ಸೊ ಮೀನಿನ ಬಗ್ಗೆ ಏನಂತಂದು ಹೇಳಿದ್ರೆ ಕ್ವಶನ್ಸ್ಗಳು ಬರ್ತಾವ. ಸೈನ್ಸಲ್ಲಿ ನಾನು ಅವಾಗ ಕ್ಲಾಸ್ ಮಾಡುವಾಗ ಡೈಗ್ರಾಮ್ ತೆಗೆದೇ ನಾನು ನಿಮ್ಗೆ ಹೇಳ್ತೀನಿ ಸ್ಕೇಲ್ ಅಂದರೆ ಏನು. ಅದಾದ ನಂತರ ನೆಕ್ಸ್ಟು ಮತ್ತು ಅದರದ್ದು ಬಾಡಿ ಪಾರ್ಟ್ಸ್ಗಳು ಬರ್ತಾವ, ಅವನ್ನೆಲ್ಲ ನೋಡ್ಕೊಂತ ಹೋಗೋಣ. ಸೊ ಫಿಶಲ್ಲಿ ಏನಂತಂದು ಹೇಳಿದ್ರೆ ಹೈಯೆಸ್ಟ್ ಪ್ರೋಟೀನ್ ಇರುತ್ತೆ. ಫಿಶ್ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಫಿಶ್ ಜಾಸ್ತಿ ತಿಂತಾರೆ. ಆಮೇಲೆ ನೆಕ್ಸ್ಟು ಫಿಶ್ ಎಲ್ಲಿ ಜಾಸ್ತಿ ಸಿಗ್ತಾವ, ಯಾವ ದೇಶ ಜಾಸ್ತಿ ಏನಂತಂದು ಹೇಳಿದ್ರೆ ಅದನ್ನು ಇದು ಪ್ರೊಡಕ್ಷನ್ ಮಾಡುತ್ತಾ, ಬೇರೆ ದೇಶಗಳಿಗೆ ಕಳಿಸುತ್ತಾ, ಅವುಗಳನ್ನೆಲ್ಲ ಏನಂತಂದು ಹೇಳಿದ್ರೆ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಇನ್ನೆರಡು ಕ್ವಶನ್ ಕೇಳ್ತೀನಿ, ಆಮೇಲೆ ನೆಕ್ಸ್ಟ್ ನಾನು ಬೇರೆ ಟಾಪಿಕ್ ಹೋಗ್ತೀನಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ, ಕರೆಕ್ಟಾಗಿ ಆನ್ಸರನ್ನು ಮಾಡ್ರಿ. ನಾವು ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದೀವಲ್ರಿ, ಆಲ್ರೆಡಿ ಏನಪ್ಪಾ ಅಂತಂದ್ರೆ ಡಿಸ್ಕಷನ್ ಆಗಿದೆ. ಅಸ್ಟ್ರೋನಾಮರ್ ಏನಂತಂದು ಹೇಳಿದ್ರೆ ಟೆಲಿಸ್ಕೋಪ್ ಅಂತಂದು ಹೇಳ್ತೀವಿ. ಅಸ್ಟ್ರೋನಾಮರ್ ಏನಪ್ಪಾ ಅಂತಂದು ಹೇಳಿದ್ರೆ ಟೆಲಿಸ್ಕೋಪ್ ಅಂತಂದು ಹೇಳ್ತೀವಿ. ಹಾಗಾದ್ರೆ ಫೋಟೋಗ್ರಾಫರ್ ಏನಪ್ಪಾ ಅಂತಂದು ಹೇಳಿದ್ರೆ ಯಾವುದಕ್ಕೆ ರಿಲೇಟ್ ಆಗಿರ್ತಾನ ಅಂತಂದು ಹೇಳಿ. ಸೊ ಆಪ್ಷನ್ ಎ ಏನಂತಂದು ಹೇಳಿದ್ರೆ ಕ್ಯಾಮ್ರಾ, ಆಪ್ಷನ್ ಬಿ ಏನಪ್ಪಾ ಅಂತಂದು ಹೇಳಿದ್ರೆ ಲೆನ್ಸ್, ಆಪ್ಷನ್ ಸಿ ಏನಪ್ಪಾ ಅಂತಂದು ಹೇಳಿದ್ರೆ ಫಿಲ್ಮ್,
ಆಪ್ಷನ್ ಡಿ ಏನಪ್ಪಾ ಅಂತಂದ ಹೇಳಿದ್ರೆ ಟ್ರೈಪಾಡ್. ಸೊ ಯಾವ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಸ್ಟ್ರೋನಾಮರು ಟೆಲಿಸ್ಕೋಪ್ ಆಯ್ತು ಅಂತಂದ ಹೇಳಿದ್ರೆ ಫೋಟೋಗ್ರಾಫರ್ಗೆ ಏನು ಮೇನ್ ಟೆಲಿಸ್ಕೋಪ್ ಯೂಸ್ ಮಾಡ್ಕೊಂಡು ಅಸ್ಟ್ರೋನಾಮರ್ ಎಲ್ಲವನ್ನ ನೋಡ್ತಾನ. ಸೇಮ್ ಅದೇ ತರ ಫೋಟೋಗ್ರಾಫರ್ ಏನ್ ಮಾಡ್ತಾನ ಅಂದ್ರೆ ಕ್ಯಾಮ್ರಾವನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾನಪ್ಪ ಅಂತಂದ ಹೇಳಿದ್ರೆ ಫೋಟೋಗಳನ್ನ ತೆಗಿತಾನ. ಸೇಮ್ ಅದೇ ತರ ಇನ್ನೊಂದು ನೋಡ್ರಿ, ಕಾರ್ಪೆಂಟರ್ ಅಂತಂದ ಹೇಳಿದ್ರೆ ಬಡಿಗೆತನ ಮಾಡೋನು. ಕಾರ್ಪೆಂಟರ್ ಏನಪ್ಪಾ ಅಂತಂದ ಹೇಳಿದ್ರೆ ವುಡ್ಗೆ ರಿಲೇಟ್ ಆಗಿದಾನ. ಹಂಗಾದ್ರ ಇವನ್ ಎದಕ್ಕೆ ರಿಲೇಟ್ ಆಗಿದಾನ? ಸ್ಕಲ್ಪ್ಟರ್ ಅಂದ್ರೆ ಶಿಲ್ಪಿ, ಸ್ಕಲ್ಪ್ಟರ್ ಅಂತಂದ ಹೇಳ್ತೀವಿ. ಇವನ್ ಎದಕ್ಕೆ ರಿಲೇಟ್ ಆಗಿದಾನ? ಇವನ್ ಏನ್ ಯೂಸ್ ಮಾಡ್ತಾನ? ಕಾರ್ಪೆಂಟರ್ ಅಂತಂದ ಹೇಳಿದ್ರೆ ವುಡ್ ಅನ್ನ ಯೂಸ್ ಮಾಡ್ಕೊಂಡು ವಸ್ತುಗಳನ್ನ ರೆಡಿ ಮಾಡಿದ್ರೆ, ಸ್ಕಲ್ಪ್ಟರ್ ಏನ್ ಮಾಡ್ತಾನ? ಯಾವ್ದನ್ನ ಯೂಸ್ ಮಾಡ್ಕೊಂಡು ಮೂರ್ತಿಗಳನ್ನ ರೆಡಿ ಮಾಡ್ತಾನ? ಮೂರ್ತಿ ಅಲ್ಲ, ಯಾವ್ದನ್ನ ಯೂಸ್ ಮಾಡ್ಕೊಂಡು ಮೂರ್ತಿಗಳನ್ನ ರೆಡಿ ಮಾಡ್ತಾನ? ಎಸ್, ವೆರಿ ಗುಡ್, ಕಲ್ಲು, ಸ್ಟೋನ್ ಅಂತಂದ ಹೇಳ್ತೀವಿ. ಸ್ಟೋನ್, ಕಲ್ಲನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂತಂದ ಹೇಳಿದ್ರೆ ರೆಡಿ ಮಾಡ್ತಾನ. ಸೊ ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಓಲ್ಡ್ ಕ್ಲಾಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದು. ಇವಾಗ ಹೊಸ ಟಾಪಿಕ್ ನ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸರಿ ಎಲ್ಲಾ ವಿಡಿಯೋಸ್ಗಳನ್ನ ನೋಡ್ಕೊಳ್ರಿ. ಯಾಕಂತಂದ ಹೇಳಿದ್ರೆ ಭಾಳ ಯೂಸ್ ಅಪ್ಪ. ನಾನು ಹೇಳೋ ಥಿಂಗ್ಸ್ಗಳು ಏನಂತಂದ ಹೇಳಿದ್ರೆ ಒಂದ್ಸರಿ 2 ಸಾರಿ ಕೇಳುವಂತ ಟಾಪಿಕ್ಸ್ಗಳನ್ನ ನಾನು ಡಿಸ್ಕಷನ್ ಮಾಡ್ತಿಲ್ಲ, ಪ್ರತಿ ಸಾರಿ ಕೇಳುವಂತಹ ಟಾಪಿಕ್ಸ್ಗಳನ್ನ. ಅದಕ್ಕೋಸ್ಕರ ನೀವು ಮಾಡಲೇಬೇಕು. ಆಮೇಲೆ ಜನ ಸರಿ ಇಲ್ಲ, ನಾನು ಇವಾಗಲೇ ಹೇಳ್ತಿದ್ದೇನೆ. ಎಲ್ಲಿ ಬೇರೆ ಕಡೆ ಎಲ್ಲೆಲ್ಲಿ ಹೋಗಿರ್ತೀರಿ, ನಿಮ್ಮ ಫ್ರೆಂಡ್ಸು ಅವರು ಇವರು ಯಾರು ಸರಿ ಇರಂಗಿಲ್ಲ, ನಿಮ್ಮನ್ನ ತಲೆ ತುಂಬ್ತಾರ. ಅದನ್ನ ನೋಡ್ಬೇಡ, ಇದನ್ನ ನೋಡ್ಬೇಡ. ಸೊ ಅದ್ರೊಳಗಿಂದ ಏನು ಬರುತ್ತ, ಯಾರು ನೋಡಿದಾರ, ಬಂದಿರತ್ತ, ಬರ್ದಾರ, ಪಾಸ್ ಆಗಿ ಎಷ್ಟೋ ಜನ ಜಾಬ್ ಆಗಿದಾರ. ನಿಮ್ ಕಣ್ ಮುಂದೆನೆ ಏನಂತಂದ್ರೆ ನಿಮ್ ಫ್ರೆಂಡ್ಸ್ಗಳೆಲ್ಲ ಜಾಯ್ನ್ ಆಗಿರ್ತಾರ. ಇವಾಗ ನೋಡ್ರಿ, ಈ ಸರಿ SSC GD ತುಂಬಾ ಜನ ಜಾಯ್ನ್ ಆಗ್ತಾರ ನನ್ನ ಕಡೆಯಿಂದಾನೆ. ಯಾಕಂತಂದ ಹೇಳಿದ್ರೆ ಅವ್ರು ಸ್ಟಡಿ ಮಾಡಿದಾರ. ಸೇಮ್ ಇದೇ ತರ ನಿಮ್ಗೆ ಹೆಂಗ್ ಬೈತಿದ್ದಲ್ಲ, ಸೇಮ್ ಇದೇ ತರ ಡೈಲಿ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಕೊಂಡೆ. ಎಸ್, ನೆಕ್ಸ್ಟ್ ನೋಡ್ರಿ, ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಈ ತರ ಇಕ್ವೇಶನ್ಸ್ಗಳು ಬರ್ತಾವ. ಈ ರೀತಿ ಏನಂತಂದ ಹೇಳಿದ್ರೆ ಇಕ್ವೇಶನ್ಸ್ಗಳು ಬರ್ತಾವ, ಇವುಗಳನ್ನ ಸಾಲ್ವ್ ಮಾಡ್ಬೇಕು. ಇಲ್ಲೇನಂತಂದ ಹೇಳಿದ್ರೆ ಫಸ್ಟ್ ಹೇಳೋದು ಕೇಳ್ಕೊಳ್ರಿ ಕರೆಕ್ಟ್ ಆಗಿ. ಬೋರ್ಡ್ ಮಾಸ್ ರೂಲ್ ಅಂತಂದ ಹೇಳಿ ಬರುತ್ತೆ. ಎಷ್ಟು ಜನರಿಗೆ ಗೊತ್ತೈತೆ ಅಂತ ಗೊತ್ತಿಲ್ಲ. ಬೋರ್ಡ್ ಮಾಸ್ ಅಂತಂದ ಹೇಳ್ತೀವಿ. ಇದನ್ನ ಬರೆದು ಇಟ್ಕೊಳ್ರಿ ಸೈಡ್ ಒಂದು ಪೇಪರ್ ಅಲ್ಲಿ. ಬೋರ್ಡ್ ಮಾಸ್ ಈ ತರ ಕ್ವಶನ್ ಬಂದಾಗ ಫಸ್ಟ್ ಏನಂತಂದ ಹೇಳಿದ್ರೆ ಬ್ರಕೆಟ್ಸ್ ಗಳನ್ನ ಚೆಕ್ ಮಾಡೋದು. ಈ ತರ ಬ್ರಕೆಟ್ ಗಳು ಯಾವ್ದಾದ್ರು ಇತ್ತು ಅಂತಂದ ಹೇಳಿದ್ರೆ, ಸೊ ಈ ರೀತಿಯಾಗಿ ಯಾವ್ದಾದ್ರು ಬ್ರಕೆಟ್ಸ್ ಗಳು ಇತ್ತು ಅಂತಂದ ಹೇಳಿದ್ರೆ ಸಾಲ್ವ್ ಮಾಡಬೇಕು. ಸೊ ಅದರಲ್ಲಿ ಯಾವ ಬ್ರಕೆಟ್ ನ ಫಸ್ಟ್ ಸಾಲ್ವ್ ಮಾಡಬೇಕು? ಫಸ್ಟ್ ಈ ಬ್ರಕೆಟ್ ನ ಸಾಲ್ವ್ ಮಾಡಬೇಕು, ಸೆಕೆಂಡ್ ಈ ಬ್ರಕೆಟ್ ನ ಸಾಲ್ವ್ ಮಾಡಬೇಕು, ಥರ್ಡ್ ಈ ಬ್ರಕೆಟ್ ನ ಸಾಲ್ವ್ ಮಾಡಬೇಕು. ಸೊ ಯಾವ್ದಾದ್ರು ಬ್ರಕೆಟ್ಸ್ ಗಳು ಬಂತು ಅಂತಂದ ಹೇಳಿದ್ರೆ, ಇಲ್ಲ ಸರ್ ಇದರಲ್ಲಿ ಯಾವ್ದಾದ್ರು ಒಂದು ಬಂತು ಅಂತಂದ ಹೇಳಿದ್ರೆ ಅದನ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ಹೋಗ್ಬೇಕು. ನೆಕ್ಸ್ಟ್ ಓ ಅಂತಂದ ಹೇಳಿದ್ರೆ ಆಫ್ ಅಂತಂದ್ ಬಂದಿರುತ್ತೆ. ಈಗೇನಪ್ಪಾ ಅಂತಂದ ಹೇಳಿದ್ರೆ 2 ಆಫ್ 4 ಅಂತಂದ್ ಬಂದಿರುತ್ತೆ. ಸೊ ಇದನ್ನ ಹೆಂಗ್ ಬರ್ಕೋಬೇಕು? 2/4 ಅಂತ, ಸಾರಿ 2 into 4 ಅಂತಂದ್ ಬರ್ಕೋಬೇಕು. ಆಫ್ ಅಂತಂದ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, 2 of 4. ಸೊ ಈ ರೀತಿಯಾಗಿ ಬರುತ್ತೆ. ಅದನ್ನ ನಾನು ಹೆಂಗ್ ಬರ್ಕೋಬೇಕು, ಏನ್ ಬರ್ಕೋಬೇಕು, ಆಯಾ ಕ್ವಶನ್ಸ್ಗಳು ಬಂದಾಗ ನಾನು ಹೇಳ್ತೀನಿ. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಆಫ್ ಅನ್ನೋದು, ಇಲ್ಲ ಅಂತಂದ ಹೇಳಿದ್ರೆ ಸ್ಕ್ವೇರ್ ಬಂದ್ರೆ ಸ್ಕ್ವೇರ್ ಮಾಡೋದು, ಕ್ಯೂಬ್ ಬಂದ್ರೆ ಕ್ಯೂಬ್ ಮಾಡೋದು, ಇಲ್ಲ ಸ್ಕ್ವೇರ್ ರೂಟು, ಇಲ್ಲ ಕ್ಯೂಬ್ ರೂಟು, ಯಾವುದೇ ಬರಲಿ ಅವುಗಳನ್ನ ಫಸ್ಟ್ ಯಾವ್ದಾದ್ರು ಇದ್ರಲ್ಲಿ ಫಸ್ಟ್ ಮಾಡ್ಕೋಬಹುದು. ಬಟ್ ಇದ್ರಲ್ಲಿ ಏನಂತಂದ ಹೇಳಿದ್ರೆ ಫಸ್ಟ್ ಇದೇ ಬ್ರಾಕೆಟ್ ನ ಮಾಡ್ಕೋಬೇಕು, ನೆಕ್ಸ್ಟ್ ಇದನ್ನ ಮಾಡ್ಕೋಬೇಕು, ಆಮೇಲೆ ಇದನ್ನ ಮಾಡ್ಕೊಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಡಿ ಅಂತಂದ ಹೇಳಿದ್ರೆ ಡಿವಿಷನ್. ಸೊ ಈ ತರ ಸಿಂಬಲ್ ಬರುತ್ತಲ್ಲ, ಡಿವಿಷನ್, ಭಾಗಾಕಾರ. ಫಸ್ಟ್ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ಭಾಗಾಕಾರ ಮಾಡ್ಬೇಕು. ಇವನ್ನೆಲ್ಲ ಮಾಡಿದ ನಂತರ ಯಾವ್ದಾದ್ರು ಇಕ್ವೇಶನ್ ಅಲ್ಲಿ ಇವ್ ಕಾಣಿಸೋ ಅಂತಂದ ಹೇಳಿದ್ರೆ ಇವನ್ ಮೊದಲು ಮಾಡ್ಕೋಬೇಕು, ಆಮೇಲೆ ನೆಕ್ಸ್ಟ್ ಭಾಗಾಕಾರ ಮಾಡ್ಕೋಬೇಕು. ಎಂ ಅಂತಂದ ಹೇಳಿದ್ರೆ ಮಲ್ಟಿಪ್ಲಿಕೇಶನ್, ಇದನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಆಮೇಲೆ ಎಡಿಷನ್ ಅಂತಂದ ಹೇಳಿದ್ರೆ ಪ್ಲಸ್ ಮಾಡ್ಕೋಬೇಕು, ಆಮೇಲೆ ನೆಕ್ಸ್ಟ್ ಮೈನಸ್ ಮಾಡ್ಕೊಬೇಕು. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ರೂಲ್ಸ್ ಒಂದ್ ಕಡೆ ಬರೆದಿಟ್ಕೊಳ್ರಿ. ಇದನ್ನ ಬಿಟ್ಟು ಬೇರೆ ಏನಾದ್ರು ಮಾಡ್ರಿ ಅಂತಂದ ಹೇಳಿದ್ರೆ ಆನ್ಸರ್ ರಾಂಗ್ ಬರುತ್ತೆ. ಎಸ್, ಇವಾಗ ಏನಂತಂದ ಹೇಳಿದ್ರೆ ಈಗ ನಾವು ನೋಡ್ಕೋಬೇಕು ಇದನ್ನ. ಬೋರ್ಡ್ ಮಾಸ್ ರೂಲ್ ಅಲ್ಲಿ ಸೊ ಯಾವ್ದಾದ್ರು ಬ್ರಾಕೆಟ್ಗಳು ಬಂದಿದೆಯಾ? ಇಲ್ಲ ಸರ್. ಆಫ್ ಅನ್ನೋದೇನಾದ್ರು ಬಂದೈತಾ? ಇಲ್ಲ ಸರ್. ನೆಕ್ಸ್ಟ್ ಏನ್ ಬಂದೈತಿ? ಡಿವಿಷನ್ ಅಂತ ಬಂದೈತಿ. ಡಿವಿಷನ್ ಇಲ್ಲೇ ಐತಿ. ಹಂಗಂದ್ರ ಇದ್ರ ಈ ಕಡೆ ಇದಿರೋ ನಂಬರ್, ಈ ಕಡೆ ಇರೋ ನಂಬರ್ನ ಈ ತರ ಇದನ್ನ ತಗೋಬೇಕು. ಸೊ ಇದನ್ನ ಹೆಂಗ್ ಬರ್ಕೋತೀರಾ ಅಂತಂದ ಹೇಳಿದ್ರೆ ಇದನ್ನ ನಾವು ಸೊಲ್ಯೂಷನ್ ಈಸಿಯಾಗಿ ಮಾಡ್ಕೊಳ್ಳೋದು. 252 ಡಿವೈಡೆಡ್ ಬೈ 42. 252 ಡಿವೈಡೆಡ್ ಬೈ 42. ಇವಾಗ ಮಾಡ್ರಿ, ಡಿವೈಡ್ ಮಾಡ್ರಿ, 2ರಿಂದನ ಮಾಡ್ರಿ. ಸರಿ, 2 1 ಸಾರಿ 2 2 4, 2 1 2. ಮೇಲ್ಗಡೆದ್ ನೋಡ್ರಿ. ಸೊ 2 1 2 ರೀ, 2 2 4, 1 ಉಳಿತು 12 ಆಗುತ್ತೆ, 2 6 12. ಸೊ ಈ ಕಡೆ ಸೈಡ್ಗೆ ಬರ್ಕೊಳ್ಳಿ, 126 ಡಿವೈಡೆಡ್ ಬೈ 21.
ಇನ್ನೂ ಡಿವೈಡ್ ಆಗತ್ತಾ ಸರ್? 3 7 21 ರೀ, 3 4 12 ರೀ, 3 2 6 ರೀ, 42 ಡಿವೈಡೆಡ್ ಬೈ 7 ಇತ್ತು. ಸೊ 7 1 7 6 ಇಲ್ಲಿ ಇದನ್ನ ಎರಡನ್ನೂ ಸಾಲ್ವ್ ಮಾಡಿದಾಗ ನಮ್ಗೆ ಎಷ್ಟು ಆನ್ಸರ್ ಬಂತು? 6 ಅಂತಂದು ಬಂತು. ಸೊ ಅದನ್ನ ಸೈಡಿಗೆ ಬರ್ಕೊಡ್ರಿ. 40 ಪ್ಲಸ್ 16 ಮೈನಸ್ 6 ಇಂಟು 3. ನೆಕ್ಸ್ಟ್ ಡಿವೈಡೆಡ್ ಬೈ ಹೋಯ್ತಾ? ಇವಾಗ ಯಾವ್ದು ಮಾಡ್ಬೇಕು? ನೆಕ್ಸ್ಟ್ ಡಿವೈಡೆಡ್ ಬೈ ಇಲ್ಲ, ಇದ್ಯಾವುದು? ಇದು ಇಲ್ಲ. ನೆಕ್ಸ್ಟ್ ಏನಂದ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಮಲ್ಟಿಪ್ಲಿಕೇಶನ್ ಲೈಕ್ ಅಂದ್ರೆ ಈ ಎರಡು ಸಂಖ್ಯೆಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಷ್ಟು ಬರುತ್ತಾ ಆನ್ಸರು ಹೇಳ್ರಿ? ಎಷ್ಟು ಬರುತ್ತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ಎರಡು ನಂಬರ್ಗಳನ್ನ? ಸೊ 6 3 ಎಷ್ಟು ಅಂತಂದು ಹೇಳಿದ್ರೆ 18 ಆಗತ್ತೆ. 6 3 ಎಷ್ಟು? 18. ಓಕೆ ಡನ್. ಇದನ್ನ ಮಾಡಿದ್ವಿ, ಮಲ್ಟಿಪ್ಲಿಕೇಶನ್ ಮುಗೀತು. ನೆಕ್ಸ್ಟ್ ಏನೈತಿ? ಪ್ಲಸ್ ಮೈನಸ್ ಐತಿ. ಪ್ಲಸ್ ಮೈನಸ್ ಇದ್ದಾಗ ಯಾವ್ದು ಮೊದಲು ಮಾಡ್ಬೇಕು ಸರ್? ಪ್ಲಸ್ನ ಮೊದಲು ಮಾಡ್ಬೇಕು. ಸೊ 40 ಪ್ಲಸ್ 16 ಎಷ್ಟಾಗತ್ತ? 56 ಆಗತ್ತೆ. ಮೈನಸ್ 18. ಸೊ 56 ಮೈನಸ್ 18 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ? ಎಷ್ಟು ಬರುತ್ತಾ? 38 ಅಂತಂದೇಳಿ ಆನ್ಸರ್ ಬರುತ್ತೆ. ಎಷ್ಟು ಬರುತ್ತಾ? 38 ಏನಪ್ಪಾ ಅಂತಂದ್ರೆ ಆನ್ಸರ್ ಬರುತ್ತಾ 38. ಇದೆಲ್ರಿಗೂ ಅರ್ಥ ಆಯ್ತಾ? ಯಾವ ತರ ಸಾಲ್ವ್ ಮಾಡಿದ್ವಿ ಅಂತಂದೇಳಿ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಐತೆ, ಮಾಡೋಣ. ಅದಕ್ಕಿಂತ ಮುಂಚೆ ಇವಾಗ ಎಲ್ರಿಗೂ ಅರ್ಥ ಆಗಿರುತ್ತೆ ಆಲ್ಮೋಸ್ಟ್. ಸೊ ಇದನ್ನ ನೀವು ಟ್ರೈ ಮಾಡ್ರಿ, ನೋಡೋಣ. ಇದನ್ನ ನೀವು ಟ್ರೈ ಮಾಡ್ರಿ. ಇಲ್ಲಿ ಸೈಡ್ಗೆ ಟೈಮ್ ಹಿಡಿಲಿ ಸ್ವಲ್ಪ. ಬೋರ್ಡ್ ಮಾಸ್ ಅಂತಂದು ಬರ್ಕೊಡ್ರಿ. ಬೋರ್ಡ್ ಮಾಸ್ ಅಂತಂದು ಹೇಳಿ ಈ ತರ ಬರ್ಕೊಡ್ರಿ. ಸೊ ಇಲ್ಲೇನೋ ಈ ತರ ಬ್ರಕೆಟ್ಸ್ಗಳಿದ್ರೆ ಮಾಡ್ಕೋಬೇಕು. ಈ ತರ ಬರ್ಕೊಂಡ್ರಿ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಆಫು, ಎಕ್ಸ್ ಸ್ಕ್ವೇರು, ಎಕ್ಸ್ ಕ್ಯೂಬು, ರೂಟು, ಕ್ಯೂಬ್ ರೂಟು ಅಂತಂದು ಹೇಳಿ. ನೆಕ್ಸ್ಟ್ ಡಿ ಅಂತಂದು ಹೇಳಿದ್ರೆ ಡಿವೈಡೆಡ್ ಬೈ, ಎಂ ಅಂತಂದು ಹೇಳಿದ್ರೆ ಮಲ್ಟಿಪ್ಲಿಕೇಶನ್, ಎ ಅಂತಂದು ಹೇಳಿದ್ರೆ ಎಡಿಷನ್, ಎಸ್ ಅಂತಂದು ಹೇಳಿದ್ರೆ ಮೈನಸ್, ಸಬ್ಸ್ಟ್ರಾಕ್ಷನ್ ಅಂತಂದು ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಈ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡ್ಬೇಕಂತಂದ ಹೇಳಿದ್ರೆ ಈ ಕ್ವಶನ್ ಒಳಗಡೆ ಫಸ್ಟ್ ನಾವು ಇದನ್ನ ನೋಡ್ಕೊಬೇಕು. ಬೋರ್ಡ್ ಮಾಸ್ ರೂಲ್ ಪ್ರಕಾರ ನೋಡ್ಕೋಬೇಕು. ಬ್ರಕೆಟ್ಗಳು ಯಾವ್ದ ಈಗ ನಾನು ಹೇಳೋತಾರ ಹೇಳ್ಕೊಂತವ್ರಿ. ನಾನು ಏನ್ ಕೇಳ್ತೀನಿ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂತವ್ರಿ. ಅಂದ್ರೆ ಅರ್ಥ ಆಗತ್ತಿಲ್ಲ, ಆದ್ರೆ ಅರ್ಥ ಆಗಂಗಿಲ್ಲ. ಸೊ ಇವಾಗ ನಾನು ಬಿ ಅಂತಂದು ಬೋರ್ಡ್ ಮಾಸ್ ರೂಲ್ ಅಲ್ಲಿ ಬಿ ಅಂತಂದ ಐತ. ಬ್ರಕೆಟ್ಸ್ಗಳು ಯಾವ್ದಾದ್ರು ಇದಾವ? ಯಾವ್ದಾದ್ರು ಬ್ರಕೆಟ್ಸ್ಗಳು ಇದಾವ? ಯಾರಿಗ ಅರ್ಥ ಆಗಿಲ್ಲ ನೀವು ಆನ್ಸರ್ ಮಾಡ್ರೋ. ಬ್ರಕೆಟ್ಸ್ಗಳು ಇದಾವ? ಈ ಕ್ವಶನ್ ಒಳಗಡೆ ಯಾವ್ದಾದ್ರು ಬ್ರಕೆಟ್ಸ್ಗಳು ಇದಾವ? ಇಲ್ಲ. ಓಕೆ ಡನ್. ಸೊ ಇದನ್ನ ಮಾಡಂಗಿಲ್ಲ. ಈ ತರ ಆಫ್, ಎಕ್ಸ್ ಸ್ಕ್ವೇರು, ಎಕ್ಸ್ ಕ್ಯೂಬು, ಸ್ಕ್ವೇರ್ ರೂಟು, ಕ್ಯೂಬ್ ರೂಟ್ ಇದಾವ? ಇಲ್ಲ. ಇದನ್ನು ಮಾಡಂಗಿಲ್ಲ. ನೆಕ್ಸ್ಟ್ ಡಿವಿಷನ್ ಅಂತಂದೈತೆ. ಡಿವಿಷನ್ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ, ಭಾಗಾಕಾರ ಮಾಡೋದು ಐತಾ? ಭಾಗಾಕಾರ ಮಾಡೋದೈತಾ? ಐತೆ. ಸೊ ಅದನ್ನ ಚಿಹ್ನೆ ನೋಡ್ರಿ ಇಲ್ಲಿ ಐತಿ. ಹಂಗಾದ್ರೆ ಈ ಎರಡು ಸಂಖ್ಯೆಗಳನ್ನ ತಗೋಬೇಕು. ಇದನ್ನ ಭಾಗಾಕಾರವನ್ನ ನಾವು ಇದನ್ನ ಯಾವ ತರ ಬರ್ಕೊಂತೀವಿ? 180. ಇದನ್ನ ಈ ಸಿಂಬಲ್ನ ನಾವು ಈ ತರ ಬರ್ಕೊಂಡು ಕೆಳಗಡೆ 30 ಅಂತ ಬರ್ಕೊಂತೀವಿ. ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ? ಇವಾಗ ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೆ? ಎಸ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 3 1 3 6. ನಮ್ದು ಆನ್ಸರ್ ಎಷ್ಟು ಬಂತು? 6. ಈ ಎರಡೂ ಜಾಗದಾಗ ಏನಂತ ಹೇಳಿದ್ರೆ ನಾವು ಇದನ್ನ ಆನ್ಸರ್ ಅನ್ನ ಬರ್ಕೋಬೇಕು. ಕೆಳಗಡೆ ಬರ್ಕೊಡ್ರಿ. 25 ಪ್ಲಸ್ 12 ಆನ್ಸರ್ ಎಷ್ಟು ಬಂದೈತಿ? ಇದನ್ನ ಎರಡು ಮಾಡಿದಾಗ ಮೈನಸ್ 6. ಮೈನಸ್ ಹಂಗ ಬರ್ಕೋಬೇಕು. ಮೈನಸ್ 6 ಇಂಟು 6. ಇವಾಗ ನೆಕ್ಸ್ಟ್ ನಾವು ಯಾವ್ದು ಮಾಡ್ಬೇಕು ನೀವೇ ಹೇಳ್ರಿ. ನಾವು ಯಾವ ಸಿಂಬಲ್ನ ನೆಕ್ಸ್ಟ್ ನಾನು ಸಾಲ್ವ್ ಮಾಡ್ಬೇಕು? ನೆಕ್ಸ್ಟ್ ಯಾವ ಸಿಂಬಲ್ನ ನಾನು ಸಾಲ್ವ್ ಮಾಡ್ಬೇಕು? ಇವಾಗ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಈ ಸಿಂಬಲ್ ಇಲ್ಲೇ ಐತೆ ಅಂತಂದ ಹೇಳಿದ್ರೆ ನಾನು ಯಾವ ಎರಡು ಸಂಖ್ಯೆಗಳನ್ನ ತಗೋಬೇಕು? ಇದನ್ನ ತಗೋಬೇಕು. ಸೊ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತೆ ಹೇಳ್ರಿ? 36. ಓಕೆ, ವೆರಿ ಗುಡ್. 25 ಪ್ಲಸ್ 12 ಮೈನಸ್ 36. ನೆಕ್ಸ್ಟ್ ನಾನು ಯಾವ್ದು ಮಾಡ್ಬೇಕು ಇವಾಗ? ನೆಕ್ಸ್ಟ್ ಯಾವ್ದು ಮಾಡ್ಬೇಕು? ಪ್ಲಸ್ ಮತ್ತು ಮೈನಸ್ ಅಷ್ಟೈತೆ. ಯಾವ್ದು ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಇಲ್ಲಿ ಏನಂತಂದ ಹೇಳಿದ್ರೆ ಪ್ಲಸ್ ಐತಿ. ಪ್ಲಸ್ ಮಾಡ್ರಿ. 25 ಪ್ಲಸ್ 12 ಮಾಡಿದಾಗ ಎಷ್ಟು ಬರುತ್ತೆ? 25 ಪ್ಲಸ್ 12 ಮಾಡಿದಾಗ ಎಷ್ಟು ಬರುತ್ತೆ? ವೆರಿ ಗುಡ್, 37 ಬರುತ್ತೆ. ಮೈನಸ್ 36. ಇವಾಗ ಲಾಸ್ಟ್ ಒಂದೇ ಉಳಿತು. ನಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 1 ಬರುತ್ತೆ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತನ್ರೋ? ಎಸ್. ನೆಕ್ಸ್ಟ್ ನೋಡ್ರಿ, ಇದನ್ನ ನೀವ ಮಾಡ್ರಿ. ಅದನ್ನ ಬರ್ಕೋಬೇಕು. ಬೋರ್ಡ್ ಮಾಸ್ ರೂಲ್ ಅಂತಂದ ಹೇಳಿ ಬರ್ಕೊಂಡು ಇದೇ ತರ ನಿಮ್ಗೆ ಅರ್ಥ ಆಗ್ಬೇಕಂತಂದ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ಗಳನ್ನ ಮಾಡುವಾಗ ಈ ತರ ಬೋರ್ಡ್ ಮಾಸ್ ಅಂತ ಬರ್ಕೋಬೇಕು. ಬಿ ಅಂತಂದ ಹೇಳಿದ್ರೆ ಮೊದಲು ಈ ಬ್ರಕೆಟ್ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಆಮೇಲೆ ಇದು ಆಫ್, ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್,
ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ಮಾಡ್ಬೇಕು. ಡಿ ಅಂತಂದು ಹೇಳಿದ್ರೆ ಡಿವಿಷನ್, ಎಮ್ ಅಂತಂದು ಹೇಳಿದ್ರೆ ಮಲ್ಟಿಪ್ಲಿಕೇಶನ್, ಎ ಅಂತಂದು ಹೇಳಿದ್ರೆ ಎಡಿಷನ್, ಎಸ್ ಅಂತಂದು ಹೇಳಿದ್ರೆ ಸಬ್ಸ್ಟ್ರಾಕ್ಷನ್. ಇವಾಗ ಮಾಡ್ರಿ. ಎಷ್ಟು ಬರುತ್ತಾ ನೋಡ್ರಿ. ವೆರಿ ಗುಡ್. ಎಲ್ರೂ ಮಾಡ್ಬೇಕ್ರು. ಯಾರಿಗೆ ಅರ್ಥ ಆಗಿಲ್ಲ ಹೇಳ್ರಿ, ಎಲ್ಲಿ ಅರ್ಥ ಆಗಿಲ್ಲ ಮಾಡಕ್ ಬರೈತ್ ಮಾತು. ಸೊ ಕ್ಲಾಸಸ್ಗಳನ್ನ ಎಲ್ರಿಗೂ ಶೇರ್ ಮಾಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಯಾರ್ಯಾರು SSC ಇದಾಗಲಿಲ್ಲ ಅಂದ್ರೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, ಅಗ್ನಿವೀರ ಆಗಲಿಲ್ಲ, ಆರ್ಮಿಗೆ ಸೆಲೆಕ್ಷನ್ ಆಗಲಿಲ್ಲ ಅಂತ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಆರ್ಮಿ ಅಂತದ ಭಾಳ ಇದಾವೆ, ಇನ್ನೂ 30-40 ಎಕ್ಸಾಮ್ಸ್ಗಳಿದಾವೆ. ನೆಕ್ಸ್ಟ್ SSC GD ಪ್ರಿಪೇರ್ ಆಗೋನು, SSC MTS ಪ್ರಿಪೇರ್ ಆಗೋನು. ಅವು ಕೂಡ ಏನಂತಂದು ಹೇಳಿದ್ರೆ ಎಲ್ಲ ಆಲ್ಮೋಸ್ಟ್ ಹಂಗೆ. SSC GD ಎಕ್ಸಾಮ್ ಬರೆದ್ರಿ ಅಂತಂದು ಹೇಳಿದ್ರೆ ಮತ್ತು ITBP ಸೇರ್ಬೋದು, BSF, SSB, ಸಶಸ್ತ್ರ ಸೀಮಾ ಬಲ್ಲು ಅವನ್ನೆಲ್ಲ ಹೋಗ್ಬೋದು. ಸೇಮ್ ಆರ್ಮಿ ಥರನೇ ಹೈಟ್ ಅದಕ್ಕೂ ಕೂಡ. ಇದನ್ನ ನಾವು ಸಾಲ್ವ್ ಮಾಡೋಣ ಇವಾಗ. ಇಲ್ಲಿ ನೋಡ್ರಿ, ನೀವೇ ಹೇಳ್ಕೊಂತ ಹೋಗ್ಬೇಕು. ಈಗ ನಾನು ಫಸ್ಟ್ಗೆ ಯಾವ್ದು ಮಾಡ್ಬೇಕು, ಸಿಂಬಾಲ್ ಬರೀರಿ, ಇಲ್ಲಾಂದ್ರೆ 1-2 ವರ್ಡ್ ಬರೀರಿ. ಮೊದಲು ಯಾವ್ದು ಮಾಡ್ಬೇಕು ಇದ್ರೊಳಗೆ ನಾನು, ನೀವೇ ಹೇಳ್ಕೊತ ಹೋಗ್ಬೇಕು ಆನ್ಸರ್. ಸೊ ಇದರಲ್ಲಿ ಬ್ರಕೆಟ್ಸ್ಗಳಿಲ್ಲ, ಆಫ್ ಅಂತಂದಿಲ್ಲ, ಡಿವಿಷನ್ ಭಾಗಿಸೋದು ಕನ್ನಡದಾಗ ಹೇಳ್ರೆ ನಡೀತಿತ್ತು, ಪರವಾಗಿಲ್ಲ. ಸೊ ಡಿವೈಡ್ ಮಾಡ್ಬೇಕು, ಇದನ್ನ ಇವೆರಡು ಸಂಖ್ಯೆಗಳು ಮಾಡ್ಬೇಕು. ಇದನ್ನ ಹೆಂಗೆ ಬರ್ಕೊಂತೀರಿ, 300/50. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 5 1 5 6. ನಮ್ದು ಆನ್ಸರ್ ಎಷ್ಟು ಬಂತು, 6. 60 + 30 ಈ ಜಾಗದಾಗ ಎಷ್ಟು ಬರ್ಕೊಂಡ್ವಿ, -6 × 5. ನೆಕ್ಸ್ಟ್ ಯಾವ್ದು ಮಾಡ್ಕೊಬೇಕು ನಾವು, ನೆಕ್ಸ್ಟ್ ಗುಣಾಕಾರ. ಓಕೆ, ವೆರಿ ಗುಡ್. ಇದನ್ನ ಗುಣಾಕಾರ ಮಾಡ್ಕೊಬೇಕು. 60 + 30 -6 5 30 ಆಯ್ತು. ಸೊ ನೆಕ್ಸ್ಟ್ ನೋಡ್ರಿ, ನೀವು ಅದ್ರ ಪ್ರಕಾರನ ಹೋಗೋಣ. +30 -30 ಕ್ಯಾನ್ಸಲ್ ಆಗುತ್ತೆ, 60 ಉಳಿತು. ಓಕೆ, ಪರವಾಗಿಲ್ಲ. ಬಟ್ ಅದು ಅದ್ರ ಪ್ರಕಾರನ ಹೋಗೋಣ. ಯಾವ್ದು ಮಾಡ್ಬೇಕು, ನೆಕ್ಸ್ಟ್ ಪ್ಲಸ್ ಮಾಡಬೇಕು. ಸೊ ಪ್ಲಸ್ ಮಾಡಿದ್ರೆ ಎಷ್ಟಾಯ್ತು, 90 ಆಯ್ತು. -30 ಎಷ್ಟು ಉಳಿತು, 60 ಉಳಿತು. ಇದೇನಪ್ಪ ಅಂತಂದ್ರೆ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್. ವೆರಿ ಗುಡ್. ನೆಕ್ಸ್ಟ್ ಟ್ರೈ ಮಾಡ್ರಿ. ನೆಕ್ಸ್ಟ್ ಟ್ರೈ ಮಾಡ್ರಿ. ಬೋರ್ಡ್ ಮಾಸ್ ಬರ್ಕೋಬೇಕು. ಇದನ್ನು ಬೋರ್ಡ್ ಮಾಸ್ ಅಂತಂದೇಳಿ ಈ ಥರ ನಿಮಗೆ ಪ್ರಾಕ್ಟೀಸ್ ನೆನಪುಳಿಯಾಕೆ ಬರಲೇಬೇಕು. ಪ್ರತಿ ಸರಿ ಬರಿಬೇಕು. ಏನಾಗಂಗಿಲ್ಲ, ನಿಮ್ಮ ಅಪ್ಪನ ಗಂಟು ಹೋಗಂಗಿಲ್ಲ, ನಿಮ್ಮ ಅವ್ರದ ಗಂಟು ಹೋಗಂಗಿಲ್ಲ, ಯಾರ್ದು ಗಂಟು ಹೋಗಂಗಿಲ್ಲ, ನಂದು ಗಂಟು ಹೋಗಂಗಿಲ್ಲ. ಎಲ್ಲರೂ ಬರಿಬೇಕು ಕಂಪಲ್ಸರಿ. ಇದನ್ನು ಬಿ ಅಂತಂದು ಹೇಳಿದ್ರೆ ಈ ಥರ, ಆಫ್ ಅಂತಂದು ಹೇಳಿದ್ರೆ x² x³ ಕ್ಯೂಬ್ ರೂಟ್. ಡಿ ಅಂತಂದು ಹೇಳಿದ್ರೆ ಡಿವೈಡೆಡ್/, ಎಮ್ ಅಂತಂದು ಹೇಳಿದ್ರೆ ಮಲ್ಟಿಪ್ಲಿಕೇಶನ್, ಎ ಅಂತಂದು ಹೇಳಿದ್ರೆ ಪ್ಲಸ್, ಎಸ್ ಅಂತಂದು ಹೇಳಿದ್ರೆ ಮೈನಸ್. ಎಸ್ ಎಲ್ಲರೂ ಏನಪ್ಪ ಬೇರೆ ಬೇರೆ ಆನ್ಸರ್ ಹೇಳಕತ್ತಿರಲ್ರು. ಮತ್ತು ಫಸ್ಟ್ಗೆ ಡಿವೈಡೆಡ್/, ಮಾಡ್ರಿ. ಇವನ್ನೆರಡು ಡಿವೈಡೆಡ್/, ಮಾಡಿದಾಗ ನಂಗೆ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ. ಫಸ್ಟ್ಗೆ ಡಿವೈಡೆಡ್/, ಮಾಡಬೇಕು. ಆನ್ಸರ್ ಎಷ್ಟು ಬರುತ್ತೆ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 5 6 30, 6 ಬರುತ್ತೆ. ಸೊ 50 + 25 -6 × 6. ಸೊ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೆಕ್ಸ್ಟ್ 50 + 25 36 ಆಯಿತು, 36. ನೆಕ್ಸ್ಟ್ ಏನು ಮಾಡಬೇಕು, ಎಡಿಷನ್ ಮಾಡಬೇಕು. 75 ಆಗತ್ತೆ. 50 + 25 ಅಷ್ಟು 75 -36. ಸೊ 75 - 36 ಮಾಡಿದ್ರೆ ಎಷ್ಟಾಗತ್ತೆ, ಮೈನಸ್ ಮಾಡ್ರಿ. ಸರ್ 5ರಾಗ 6 ಹೋಗಂಗಿಲ್ರಿ, ಅಂದ್ರೆ ಒಂದು ಕೈಲ ತಗೋಬೇಕು. ಇದು 15 ಆಯಿತು. 15ರಾಗ 6 ಹೋದ್ರೆ 9, ಇಲ್ಲಿ ಒಂದು ಕೈಲ ಬರುತ್ತೆ. ಸೊ 7, ಇದು 7ರಾಗ 4 ಹೋದ್ರೆ ಎಷ್ಟು, ಇದು 3 + 1 4 ಆಯಿತು. 7ರಾಗ 4 ಹೋದ್ರೆ 3. ನಮ್ಗೆ ಎಷ್ಟು ಆನ್ಸರ್ ಎಷ್ಟು ಬಂತಪ್ಪ ಅಂತಂದು ಹೇಳಿದ್ರೆ 39 ಬರುತ್ತೆ. ಸೊ ಎಲ್ರಿಗೂ ಅರ್ಥ ಆಯ್ತಾ ಇದು?
ಎಸ್ ಇದನ್ನ ಟ್ರೈ ಮಾಡ್ರಿ. ವೆರಿ ಗುಡ್. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಯಾವ್ದು ಮಾಡಬೇಕು ಸರ್, ನಾವು ಮಲ್ಟಿಪ್ಲಿಕೇಶನ್ ಇದು ಭಾಗಾಕಾರ ಮಾಡಬೇಕು. ಭಾಗಾಕಾರ ಯಾವುದು ಬ್ರಕೆಟ್ಸ್ ಇಲ್ಲ, ಆಫ್ ಇಲ್ಲ. ಓಕೆ ಡನ್. 240 ಡಿವೈಡೆಡ್ ಬೈ 40, 4 0 ಹೋಯ್ತು, 4 ಒಂದ್ಲೆ 4 ಆರ್ಲೆ 6 ಇಂಟು 10. ಇಲ್ಲೇನಪ್ಪ ಅಂತಂದ್ರೆ 80 ಪ್ಲಸ್ 40 ಮೈನಸ್ ಆಯ್ತು. ನೆಕ್ಸ್ಟ್ ಇದನ್ನ ಇಂಟು ಮಾಡ್ಬೇಕು, 60 ಆಗತ್ತೆ. 80 ಪ್ಲಸ್ 40 ಮೈನಸ್ 60. 80 ಪ್ಲಸ್ 40 ಅಂತಂದು ಹೇಳಿದ್ರೆ 120 ಮೈನಸ್ 60. 120ರಲ್ಲಿ 60 ಕಳೆದ್ರೆ ಎಷ್ಟು ಉಳಿತು? 60 ಉಳಿಯುತ್ತೆ. ಸೊ ಈ ತರ ಏನಂತ ಅಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಅನ್ನ ನೀವು ಮಾಡ್ಕೊಂತ ಹೋಗ್ಬೇಕು. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದನ್ನ ಮಾಡಕ್ ಹೋಗ್ಬೇಡ್ರಿ. ಇಲ್ಲೊಂದು ಸ್ವಲ್ಪ ಏನಂತಂದ ಹೇಳಿದ್ರೆ ನಿಮ್ಗೆ ಟ್ವಿಸ್ಟ್ ಕೊಡೋಣ. ಈ ತರ ಬ್ರಕೆಟ್ ಅನ್ನ ಹಾಕ್ತೀನಿ ನಾನು ಇವಾಗ. ಈ ತರ ಬ್ರಕೆಟ್ ಅನ್ನ ಹಾಕ್ತೆ. ಇವಾಗ ಸಾಲ್ವ್ ಮಾಡ್ರಿ. ನಿಮ್ಗೆ ಇದೇ ತರ ಕ್ವಶನ್ಸ್ಗಳನ್ನ ಕೇಳ್ತಾರ. ಬ್ರಕೆಟ್ ದಷ್ಟು ಜಾಸ್ತಿ ಕೇಳಂಗಿಲ್ಲ, ಯಾವಾಗಾದ್ರೂ ತಪ್ಪಿ ಕೇಳ್ತಾರ. ನಮ್ಮ ಹಣೆ ಬರಹ ಸರಿ ಇರಲಿಲ್ಲ ಅಂತಂದು ಹೇಳಿದ್ರೆ ಆ ಎಕ್ಸಾಮಲ್ಲಿ ಬ್ರಕೆಟ್ದು ಕೇಳ್ಬೋದು. ಬ್ರಕೆಟ್ ಸ್ವಲ್ಪ ನೋಡ್ಕೊಳ್ಳೋಣ ಅಷ್ಟೇ. ಈ ತರ ಬ್ರಕೆಟ್ದಷ್ಟೇ ಕೇಳ್ತಾರೆ, ಬೇರೆ ಬ್ರಕೆಟ್ಸ್ ಕೇಳಂಗಿಲ್ಲ. ಎಸ್ ಮಾಡೋಣ. ಇಲ್ಲಿ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸೊ ಫಸ್ಟ್ ಏನಂತಂದ ಹೇಳಿದ್ರೆ ಬ್ರಕೆಟ್ಗಳನ್ನ ನೋಡ್ಕೋಬೇಕು. ಈ ತರ ಯಾವ್ದಾದ್ರು ಬ್ರಕೆಟ್ಸ್ ಐತಾ, ಸೊ ನೋಡ್ಕೋಬೇಕು. ಎಸ್ ಸರ್ ಬ್ರಕೆಟ್ ಐತಾ, ಇಲ್ಲಿ ಬ್ರಕೆಟ್ ಐತಾ ಅಂದ್ರೆ ಇದನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು. ಸಾಲ್ವ್ ಮಾಡ್ಕೊಳ್ರಿ, ಎಷ್ಟು ಬರುತ್ತೆ ಆನ್ಸರ್ ನಮ್ಗೆ? 170 ಬೇಕಪ್ಪ, 170 ಸೆಂಟಿಮೀಟರ್. 90 ಪ್ಲಸ್ 45 ಎಷ್ಟಾಗತ್ತೆ? 135 ಆಗತ್ತೆ. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡೆ. ನೆಕ್ಸ್ಟ್ ಉಳಿದ ಸೇಮ್ ಬರ್ಕೊಬೇಕು, ಡಿವೈಡೆಡ್ ಬೈ 45 ಇಂಟು 12. ನೆಕ್ಸ್ಟ್ ಯಾವ್ದು ಮಾಡ್ಕೊಬೇಕು ಸರ್? ಆಫ್ ಅಂತಂದು ಯಾವುದು ಇಲ್ರಿ, ಸ್ಕ್ವೇರ್ ರೂಟು ಕ್ಯೂಬ್ ರೂಟು ಯಾವುದು ಇಲ್ಲ. ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಡಿವಿಷನ್ ಅನ್ನ ಮಾಡ್ಕೊಬೇಕು. ಅಂದ್ರೆ ಇದನ್ನ ಡಿವಿಷನ್ ಮಾಡ್ಕೊಬೇಕು. 240 ಡಿವೈಡೆಡ್ ಬೈ 45 270 ಡಿವೈಡೆಡ್ ಬೈ 45 ಮಾಡ್ಕೊಂಡ್ರೆ ಎಷ್ಟು ಆನ್ಸರ್ ಬರುತ್ತೆ ನೋಡ್ರಿ? 5 9 45, 5 5 25, 2 ಉಳಿತು 20 ಆಗತ್ತ. 5 4 20, 9 1 9 6. ಸೊ ಎಷ್ಟಾಗತ್ತಪ್ಪ ಅಂತಂದ್ರೆ 135 ಮೈನಸ್ 6 ಇಂಟು 12. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 135 ಮೈನಸ್ 72. ಸೊ 135ರಲ್ಲಿ 72 ಕಳೆದ್ರೆ ಎಷ್ಟು ಬರುತ್ತೆ ಆನ್ಸರು? 135ರಲ್ಲಿ 72 ಕಳೆದ್ರೆ, ಸೊ 5ರಾಗ 2 ಕಳೆದ್ರೆ 3 ಉಳಿತು. ಸೊ 13ರಾಗ ಏನಪ್ಪಾ ಅಂತಂದು ಹೇಳಿದ್ರೆ 7 ಕಳೆದ್ರೆ ಎಷ್ಟು ಉಳಿತು? 6. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 63 ಬರುತ್ತೆ. 33 ಅಲ್ಲ, 63. 135ರಲ್ಲಿ 72 ಕಳೀರಿ. ಸೊ 5ರಾಗ 2 ಕಳೆದ್ರೆ 3, ಆಮೇಲೆ 3ರಾಗ 7 ಕಳೆಯಕ್ಕೆ ಬರಂಗಿಲ್ಲ. ಅದಕ್ಕೆ ಒಂದು ಏನಂತಂದು ಹೇಳಿ ಇಲ್ಲಿ ಕೈಲಾಗ ಕೊಡ್ತೀವಿ, ಇದು 13 ಆಗತ್ತ. ಸೊ 13ರಾಗ 7 ಕಳೆದ್ರೆ ಎಷ್ಟಾಯ್ತು? 6 ಉಳಿತು. ಆಮೇಲೆ 1 1 0 ಆಗತ್ತ. ಇಲ್ಲಪ್ಪ ಬ್ರಕೆಟ್ ತೆಗೆದ್ರೆ ಇದು ಇಂಟು ಆಗಂಗಿಲ್ಲ, ಇಲ್ಲಿ ಮೈನಸ್ ಐತೆ.
ಇದು ಬ್ರಾಕೆಟ್ದ ಆನ್ಸರ್, ಇದು ಬ್ರಾಕೆಟ್ದ ಆನ್ಸರ್, ಇದು ಮೈನಸ್ ಹಂಗೆ ಬರ್ಕೊಬೇಕು ಇಲ್ಲಿ. ಸೊ ಎಲ್ರಿಗೂ ಅರ್ಥ ಆಯ್ತಾ ಇದು? ನೆಕ್ಸ್ಟ್ ನಾನು ಇನ್ನೊಂದು ಅದೇ ಸೇಮ್ ಕೊಡ್ತೀನಿ, ಬೇರೆ ಡಿಫ್ರೆಂಟ್ ಆಗಿರೋದು ಕೊಡ್ತೀನಿ. ಯಾಕಂತಂದು ಹೇಳಿದ್ರೆ ಎಲ್ಲ ಸೇಮ್ ಕ್ವಶನ್ಸ್ಗಳನ್ನ ಬಿಡಿಸೋದು ಬೇಡ, ನಾನು ಡಿಫ್ರೆಂಟ್ ಆಗಿರೋದು ಕೊಡ್ತೀನಿ. ಇವಾಗ ಸಾಲ್ವ್ ಮಾಡ್ರಿ, ಇದನ್ನ ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ, ಅದು ಬೇಡ, ಇಲ್ಲ ಸೇಮ್ ಕ್ವಶನ್ ಆಗತ್ತಾ. ಡಿಫ್ರೆಂಟ್ ಆಗಿರೋದು ನಾನು ಕೊಡ್ತೀನಿ ಇವಾಗ. 7 + 6 × 5² + 3 ಎಷ್ಟಾಗತ್ತೆ ನೋಡ್ರಿ ಆನ್ಸರು. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮಾಡ್ಕೋಬೇಕು. ಸಾಲ್ವ್ ಮಾಡ್ರಿ, ಒಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ಆನ್ಸರ್ ಬರಂಗಿಲ್ಲ, ಗೊತ್ತಾಗಂಗಿಲ್ಲ. ಸಾಲ್ವ್ ಮಾಡ್ಬೇಕು ಹಂಗೆ. ಇನ್ನೂ ಟೈಮ್ ಐತಾ, ಸಾಲ್ವ್ ಮಾಡೋಣ. ಬೋರ್ಡ್ ಮಾಸ್ ರೂಲ್ ಬರ್ಕೊಳ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸಾಲ್ವ್ ಮಾಡ್ಬೇಕು. ಬೋರ್ಡ್ ಮಾಸ್ ರೂಲ್, ಈ ತರ ಬೋರ್ಡ್ ಮಾಸ್ ರೂಲ್ ಬರ್ಕೊಂಡ್ರಿ. ಬಿ ಅಂತಂದು ಹೇಳಿದ್ರೆ ಬ್ರಾಕೆಟ್ಸ್ಗಳನ್ನ ಸಾಲ್ವ್ ಮಾಡಬೇಕು, ಇದೇ ಆರ್ಡ್ರಲ್ಲಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಆಫ್, ಸ್ಕ್ವೇರು, ಕ್ಯೂಬ್ ರೂಟ್ ಅಂತಂದು ಹೇಳಿ. ಇದು ಡಿ ಅಂತಂದು ಹೇಳಿದ್ರೆ ಡಿವೈಡೆಡ್ ಬೈ, ಎಂ ಅಂತಂದು ಹೇಳಿದ್ರೆ ಮಲ್ಟಿಪ್ಲಿಕೇಶನ್, ಎ ಅಂತಂದು ಹೇಳಿದ್ರೆ ಕೂಡಿಸೋದು, ಎಸ್ ಅಂತಂದು ಹೇಳಿದ್ರೆ ಸಬ್ಸ್ಟ್ರಾಕ್ಷನ್, ಮೈನಸ್ ಅಂತಂದು ಹೇಳ್ತೀವಿ. ಇವಾಗ ನಾವು ನೋಡಿದ್ವಿ ಸರ್ ಬ್ರಾಕೆಟ್ ಐತ್ರಿ, ಈ ಬ್ರಾಕೆಟ್ನ ಮೊದಲು ಬಿಡಿಸ್ಬೇಕು. ಓಕೆ, ಈ ಬ್ರಾಕೆಟ್ನ ಬಿಡಿಸೋನು. ಈ ಬ್ರಾಕೆಟ್ ಒಳಗಡೆ ಮತ್ತೆ ಏನಂತಂದು ಹೇಳಿದ್ರೆ ಸಿಂಬಾಲ್ಸ್ಗಳಿದಾವೆ. ಈ ಬ್ರಾಕೆಟನ್ನು ಬಿಡಿಸೋನು ಅಂತಂದು ಹೇಳಿ ಇದನ್ನ ಸೈಡಿಗೆ ಬರ್ಕೊಂಡ್ವಿ. 6 5² + 3. ಸೊ ಇಲ್ಲಿ ನೋಡ್ರಿ, ಇದರಲ್ಲಿ ಮತ್ತೆ ಏನಂತಂದು ಹೇಳಿದ್ರೆ ಸಿಂಬಾಲ್ಗಳಿದಾವೆ. ಇದರಲ್ಲಿ ಮೊದಲು ಯಾವ್ದು ಬಿಡಿಸ್ಬೇಕು ನಾವು? ಇದರಲ್ಲಿ ಮೊದಲು ಯಾವ್ದು ಬಿಡಿಸ್ಬೇಕು? ಸರಿ, ಇಲ್ಲಿ ಬ್ರಾಕೆಟ್ ಇಲ್ರಿ, ಬ್ರಾಕೆಟ್ನ ಬಿಡಿಸೋಳಗೆ ಇಲ್ಲಿ x² ಅಂತಂದೈತ್ರಿ, ಇಲ್ಲಿ 5² ಅಂತಂದೈತಿ, ಇದನ್ನ ಬಿಡಿಸ್ಬೇಕು. 5² ಅಂತಂದು ಹೇಳಿದ್ರೆ 25, 6 × 25 + 3. ಇವಾಗ ನೆಕ್ಸ್ಟ್ ಯಾವ್ದು ಬಿಡಿಸ್ಬೇಕು ಸರ್? ಯಾವುದು ಇಲ್ರಿ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಐತಿ, ಮಲ್ಟಿಪ್ಲಿಕೇಶನ್ ಬಿಡಿಸ್ಬೇಕು. ಇದನ್ನು 25 × 6 ಎಷ್ಟಾಗತ್ತೆ? 25 × 6. ಸೊ 6 5 30, 6 2 12, 3 15, 150. 6 5 30, 6 2 12 + 3 15 ಆಗತ್ತೆ, 150 + 3 ಇದೆಷ್ಟಾಗತ್ತೆ ಅಂತಂದು ಹೇಳಿದ್ರೆ 153 ಆಯ್ತು. ಎಸ್, ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಏನಪ್ಪಾ ಅಂತಂದು ಹೇಳಿದ್ರೆ 153 ಬಂತು. 7 + 153 ಎಷ್ಟಾಗತ್ತ? 160 ಆಗತ್ತ. ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ ನಮ್ದು 160 ಅಂತಂದು ಹೇಳಿ ಬರುತ್ತೆ. ಸೇಮ್ ಅದೇ ತರ ಬ್ರಾಕೆಟ್ ಇನ್ನೊಂದು ಬಿಡಿಸ್ತೀರಾ? ಸಾಲ್ವ್ ಮಾಡ್ರಿ. 18 ಮೈನಸ್ ಬ್ರಾಕೆಟ್ 6 ಮೈನಸ್ ಈ ತರ ಫ್ಲವರ್ ಬ್ರಾಕೆಟ್ 4 ಮೈನಸ್ 8 ಮೈನಸ್ 6 + 3. ಇದು ಬ್ರಾಕೆಟ್ ಇಲ್ಲಿ ಕ್ಲೋಸು, ಇದು ಬ್ರಾಕೆಟ್ ಕ್ಲೋಸು, ಆಮೇಲೆ ಈ ಬ್ರಾಕೆಟ್ ಕ್ಲೋಸ್. ಇದನ್ನ ಸಾಲ್ವ್ ಮಾಡ್ರಿ. ಬೋರ್ಡ್ ಮಾಸ್ ರೂಲ್ ಹಾಕೊಳ್ರಿ. ಬೋರ್ಡ್ ಮಾಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಹೇಳಿದ್ರೆ ಫಸ್ಟ್ ಬ್ರಾಕೆಟ್ಸ್ಗಳು ಎಲ್ಲ ಕಡೆ ಬ್ರಾಕೆಟ್ ಇದಾವೆ. ಅದರಲ್ಲಿ ಈ ಬ್ರಾಕೆಟ್ನ ಫಸ್ಟ್ ಸಾಲ್ವ್ ಮಾಡಬೇಕು, ಸೆಕೆಂಡ್ ಈ ಬ್ರಾಕೆಟ್ನ ಸಾಲ್ವ್ ಮಾಡಬೇಕು, ಥರ್ಡ್ ಈ ಬ್ರಾಕೆಟ್ನ ಸಾಲ್ವ್ ಮಾಡಬೇಕು. ಆ ಬ್ರಾಕೆಟ್ ಅಲ್ಲಿರೋದು ಲೈನ್ ಹೇಳ್ಕೊಂಡು ಹೊರಗೆ ಬರ್ಕೊಡ್ರಿ, ಹೊರಗೆ ಬೇರೆ ಕಡೆ ಸಾಲ್ವ್ ಮಾಡ್ರಿ. ಅವಾಗ ನಿಮ್ಗೆ ಈಸಿಯಾಗಿ ಬರುತ್ತೆ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗತ್ತೆ. ಟ್ರೈ ಮಾಡ್ರಿ. ತಪ್ಪು ಮಾಡತ್ತೀರಿ, ಎಲ್ಲೋ ತಪ್ಪು ಮಾಡಕತ್ತೀರಿ ನೋಡ್ರಿ, ಎಲ್ಲೋ ಒಂದ್ ಕಡೆ ತಪ್ಪು ಮಾಡಕತ್ತೀರಿ, ತಪ್ಪು ಮಾಡಬೇಡ್ರಿ. ನಡಕ್ಕಿರ್ತಾವ, ಸಂಖ್ಯೆಗಳಿರ್ತಾವ, ಅದಕ್ಕೆ ಕೊಟ್ಟಿರೋದು ಕ್ವಶನ್. ಏನ್ ಮಜಾ ಮಾಡಕ್ ಕೊಟ್ಟಿರೋದ? ಅದಕ್ಕೆ ಸಾಲ್ವ್ ಮಾಡ್ರಿ ಅಂತಂದು ಕೊಟ್ಟಿರೋದು. ನೋಡ್ರಿ, ಇಲ್ಲಿ ಬ್ರಾಕೆಟ್ಸ್ಗಳನ್ನ ಹಿಂಗೆ ಬರ್ಕೊಂಡ, ಇಲ್ಲಿ ಆಫ್, ಸ್ಕ್ವೇರು, ಕ್ಯೂಬ್ ರೂಟ್ ಅಂತಂದು ಹೇಳಿ. ಡಿ ಅಂದ್ರೆ ಡಿವಿಷನ್, ಎಂ ಅಂತಂದು ಹೇಳಿದ್ರೆ ಮಲ್ಟಿಪ್ಲಿಕೇಶನ್, ಎ ಅಂತಂದು ಹೇಳಿದ್ರೆ ಪ್ಲಸ್, ಎಸ್ ಅಂತಂದು ಹೇಳಿದ್ರೆ ಮೈನಸ್.
ಇವಾಗ ನಾನು ಏನು ಮಾಡ್ಬೇಕು ಹೇಳ್ರಿ, ನೀವೇ ಹೇಳ್ರಿ ಫಸ್ಟ್ಗೆ. ನಾನು ಏನು ಮಾಡ್ಬೇಕು ಇವಾಗ? ಆಮೇಲೆ ನೋಡಕ್ಕೆ ಬರುತ್ತೆ. ನಾನು ಏನು ಮಾಡ್ಬೇಕು, ಯಾವ್ದನ್ನ ಬಿಡಿಸ್ಬೇಕು ಇವಾಗ? ಫಸ್ಟ್ಗೆ ಯಾವ್ದು ಬಿಡಿಸ್ಬೇಕು? ಆನ್ಸರ್ಸ್ ಹೇಳಕ್ಕೆ ಹೋಗ್ಬೇಡ್ರೋ ನನಗೆ. ಸ್ಟೆಪ್ ನಾನು ಯಾವ ಸ್ಟೆಪ್ನ ಬಿಡಿಸ್ಬೇಕಂತಂದು ಹೇಳ್ರಿ. ಓಕೆ, ವೆರಿ ಗುಡ್ ಚಂದ್ರು, ವೆರಿ ಗುಡ್. ನಾನು ಮೊದಲು ಈ ಬ್ರಕೆಟ್ನ ಬಿಡಿಸ್ಬೇಕು, ಅಂದರೆ ಇದನ್ನ ಬಿಡಿಸ್ಬೇಕು. ಈ ಬ್ರಕೆಟ್ ಐತಿ, ಬ್ರಕೆಟ್ಗಳು ಭಾಳ ಅದಾವ, ಅದರಲ್ಲಿ ಫಸ್ಟ್ ಈ ಬ್ರಕೆಟ್ ಐತಿ, ಇದನ್ನ ಬಿಡಿಸ್ಬೇಕು. ಈ ಬ್ರಕೆಟ್ನ ನಾನು ಹೊರಗಡೆ ಬರ್ಕೊತೀನಿ. ಈ ಬ್ರಕೆಟ್ನ ನಾನು ಇಲ್ಲಿ ಹೊರಗಡೆ ಬರ್ಕೊತೀನಿ ಈ ಕಡೆ. ಸೊ ಇದರಲ್ಲಿ ಬ್ರಕೆಟಲ್ಲಿ ಏನೈತಿ 8 - 6 + 3 ಐತಿ. ಇದನ್ನ ಸಾಲ್ವ್ ಮಾಡಿದಾಗ ನಂಗೆ ಆನ್ಸರ್ ಎಷ್ಟು ಬರುತ್ತಾ? ಸೊ ಇದರಲ್ಲಿ ಮೈನಸ್ ಪ್ಲಸ್ ಐತಿ, ಪ್ಲಸ್ ಯಾವ್ದು ಮೊದಲು ಪ್ಲಸ್ ಮಾಡಬೇಕು. ಸೊ 8 ಮೈನಸ್ ಎಷ್ಟು 9 ಆಯಿತು. ಸೊ 8 - 9 ಅಂತಂದು ಹೇಳಿದ್ರೆ -1 ಬರುತ್ತಾ? ಜಸ್ಟ್ 1 ಬರಂಗಿಲ್ಲ. ದೊಡ್ಡ ಸಂಖ್ಯೆ ಹಿಂದ್ಗಡೆ ಚಿಹ್ನೆ ಯಾವ್ದೈತಿ? 8 - 9 ಮಾಡಿದಾಗ -1 ಬರುತ್ತಾ? 9 - 8 ಮಾಡ್ರಿ ಅಂತಂದು ಹೇಳಿದ್ರೆ 1 ಬಂತು. 8 - 9 ಮಾಡ್ರಿ ಅಂತಂದು ಹೇಳಿದ್ರೆ 9 ರ 8 ಕಳೆದ್ರೆ 1 ಬರುತ್ತಾ? ಬಟ್ ಆದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಹಿಂದೆ ಏನೈತಿ? ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಬಂತು. ಇಲ್ಲಿ ದೊಡ್ಡ ಸಂಖ್ಯೆ ಹಿಂದೆ ಏನೈತಿ? ಮೈನಸ್ ಐತಿ, -1 ಬರುತ್ತೆ. ಇಲ್ಲಿ ಆನ್ಸರ್ ಎಷ್ಟು ಬಂತು? -1. ಬರ್ಕೊಡ್ರಿ ನೆಕ್ಸ್ಟ್. 18 ಮೈನಸ್, ಸೊ 6 ಮೈನಸ್ ಇದು ಫ್ಲವರ್ ಬ್ರಕೆಟ್ ಮೈನಸ್, ಇಲ್ಲಿ ನಮ್ದು ಆನ್ಸರ್ ಎಷ್ಟು ಬಂತು? -1 ಅಂತ ಬರ್ಕೊಂಡೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಈ ಥರ ಇಲ್ಲಿ ನೋಡ್ರಿ, ಈ ಮೈನಸ್ಸು ಇದು ಮೈನಸ್ಸು ಎಷ್ಟಾಗತ್ತಾ? ಈ ಮೈನಸ್ಸು ಈ ಮೈನಸ್ಸು ಮೈನಸ್ ಇಂಟು ಮೈನಸ್ ಏನಂತಂದು ಹೇಳಿದ್ರೆ ಪ್ಲಸ್ ಆಗತ್ತೆ. ಈ ಬ್ರಕೆಟ್ ಒಳಗಡೆ ನೆಕ್ಸ್ಟ್ ಮಾಡ್ಬೇಕಲ್ಲ, ಈ ಥರ ಬರ್ಕೊಂಡ್ವಿ. ಸೊ ಇದ್ರಲ್ಲಿ ಬ್ರಕೆಟ್ ಮಾಡಿದ್ರೆ ಮೈನಸ್ ಮೈನಸ್ ಏನಂತಂದು ಹೇಳಿದ್ರೆ ಪ್ಲಸ್ ಆಗತ್ತಾ. 4 + 1 ಎಷ್ಟಾಗತ್ತ ಅಂತಂದು ಹೇಳಿದ್ರೆ 5 ಆಗತ್ತ. ಇದು 5. ನೆಕ್ಸ್ಟ್ ಏನು ಉಳಿತು ನೋಡ್ರಿ? 5 ಆಗತ್ತ. ನೆಕ್ಸ್ಟ್ 18 ಮೈನಸ್ 6 ಮೈನಸ್ 5 ಅಷ್ಟೇ ಉಳಿತು. ಇದನ್ನ ಸಾಲ್ವ್ ಮಾಡಿದಾಗ ಇಷ್ಟು ಉಳಿತು. 18 ಮೈನಸ್ 6 5 ಕಳೆದ್ರೆ ಎಷ್ಟು? 1. 18 - 1 ಅಂತಂದು ಹೇಳಿದ್ರೆ 17. ಎಲ್ರಿಗೂ ಅರ್ಥ ಆಯ್ತಾ? ಇದು ಅರ್ಥ ಆಗ್ಲಿ ಅಂದ್ರೆ ಇನ್ನೊಂದ್ಸರಿ ನೀವು ರೆಕಾರ್ಡ್ ಅಂತ ನೋಡ್ತೀರಿ. ನೆಕ್ಸ್ಟ್ ಇನ್ನೊಂದ್ಸರಿ ನೋಡ್ರಿ. ಇಲ್ಲಿ ನೋಡಪ್ಪ, ಇಲ್ಲಿ ಬ್ರಕೆಟ್ ಒಳಗಡೆ ಏನಂತಂದ ಹೇಳಿದ್ರೆ 4 ಮೈನಸ್ 1 ಅಂತಂದ ಐತಿ. ಇದು ಮೈನಸ್ ಮೈನಸ್ ಏನಂತಂದು ಹೇಳಿದ್ರೆ ಇಲ್ಲಿ ಈ ಮೈನಸ್ಸು ಇದು ಒಳಗಡೆ ಇರೋ ಮೈನಸ್ಸು ಇದೇನಾಗತ್ತ ಅಂತಂದು ಹೇಳಿದ್ರೆ ಪ್ಲಸ್ ಆಗತ್ತ. ಇವೆರಡು ಏನಂತಂದು ಹೇಳಿದ್ರೆ ಇಲ್ಲಿ ನೀವು ನೋಡಿರ್ಬೋದು, ಪ್ಲಸ್ ಇಂಟು ಪ್ಲಸ್ ಎಷ್ಟಾಗತ್ತ? ಪ್ಲಸ್ ಆಗತ್ತ. ಸೈಡ್ಗೆ ಬರ್ಕೊಡ್ರಿ. ಪ್ಲಸ್ ಇಂಟು ಮೈನಸ್ ಏನಾಗತ್ತ? ಮೈನಸ್ ಆಗತ್ತ. ಮೈನಸ್ ಇಂಟು ಪ್ಲಸ್ ಎಷ್ಟಾಗತ್ತ? ಮೈನಸ್ ಆಗತ್ತ. ಮೈನಸ್ ಇಂಟು ಮೈನಸ್ ಏನಂತಂದು ಹೇಳಿದ್ರೆ ಪ್ಲಸ್ ಆಗತ್ತ. ಇಲ್ಲಿ ನೋಡ್ರಿ, ಮೈನಸ್ ಐತಿ, ಇಂಟು ಮೈನಸ್ ಅಂತಂದು ಹೇಳಿದ್ರೆ ಪ್ಲಸ್ ಆಗತ್ತ. ಇದು ಅದಕ್ಕೆ ಪ್ಲಸ್ ಬರ್ಕೊಂಡೆ. 4 + 1. ಎಸ್ ಕೊಡ್ತೀನಪ್ಪ, ಕೊಡ್ತೀನಿ ಮಾಡ್ರಿ ಇವಾಗ. 25 ಮೈನಸ್ 40 ಡಿವೈಡೆಡ್ ಬೈ 8 6 -6 -1 ಈ ಥರ. ಇಲ್ಲಿ ಮೇಲ್ಗಡೆ ಒಂದು ಈ ಥರ ಗೆರೆ ಮಾಡ್ರಿ ಇವಾಗ. ಸೊ ಈ ಥರ ಬಂತು ಅಂತಂದು ಹೇಳಿದ್ರೆ, ಸೊ ಫಸ್ಟಿಗೆ ಯಾವ್ದು ಮಾಡ್ಬೇಕು? ನಾನು ಬ್ರಕೆಟ್ ಒಳಗಡೆದು ಮಾಡ್ಬೇಕು. ಈ ಬ್ರಕೆಟ್ನ ಸೈಡ್ಗೆ ಬರ್ಕೊಡ್ರಿ. 6 -6 -1. ಇಲ್ಲಿ ಮೇಲ್ಗಡೆ ಈ ಥರ ಒಂದು ಹಿಂಗೆ ಗೆರೆ ಹೇಳ್ತಾರ. ಈ ಗೆರೆ ಹೇಳ್ತಾರ ಅಂತಂದು ಹೇಳಿದ್ರೆ ಈ ಪಾರ್ಟ್ನ ಮೊದಲು ಮಾಡಬೇಕು. ನೆನ್ಪಿಟ್ಕೊಡ್ರಿ, ಈ ಥರ ಗೆರೆ ಹೇಳ್ತಾರ ಅಂತಂದು ಹೇಳಿದ್ರೆ ಈ ಪಾರ್ಟ್ನ ಮೊದಲು ಮಾಡ್ಕೋಬೇಕು. 6 ಮೈನಸ್ ಇದನ್ನ ಎರಡು ಸಾಲ್ವ್ ಮಾಡಿದಾಗ ಎಷ್ಟಾಯ್ತು? 6 - 1 ಎಷ್ಟಾಯ್ತು? 5 ಆಯ್ತು. 6 - 1 ಎಷ್ಟಾಯ್ತು? 1 ಆಗತ್ತ. ಇದೆಲ್ರಿಗೂ ಅರ್ಥ ಆಯ್ತಾ? ಈಗ ನಾನು ಸಾಲ್ವ್ ಮಾಡಿದ್ದು. ಸರ್ ನಾವು ಏನು ಮಾಡಬೇಕು? ಮೊದಲು ಈ ಬ್ರಕೆಟ್ನ ಮಾಡಬೇಕು. ಇದನ್ನ ಸೈಡ್ಗೆ ಬರ್ಕೊಂಡೆ. 6 - 1 ಮೇಲ್ಗಡೆ ಈ ಥರ ಗೆರೆ ಐತೆ. ಈ ಗೆರೆ ಇರೋ ಪಾರ್ಟ್ನ ಮೊದಲು ಮಾಡ್ಬೇಕು. 6 - 1 ಎಷ್ಟಾಗತ್ತ? 5 ಆಗತ್ತ. ಇದು 6 ಮೈನಸ್ ಹಂಗೆ ಬರ್ಕೊಂಡ್ವಿ. ಇದು 5, ಆಮೇಲೆ 1 ಬರುತ್ತೆ. ಅಣ್ಣ ವಿ ಬೋರ್ಡ್ ಮಾಸ್ ಅಲ್ರೋ, ಜಸ್ಟ್ ಬೋರ್ಡ್ ಮಾಸು. ವಿ ಬಿಡ್ರ ಅದನ್ನು. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಬರ್ಕೊಂತೀನಿ. 25 ಮೈನಸ್ 40 ಡಿವೈಡೆಡ್ ಬೈ ಫ್ಲವರ್ ಬ್ರಕೆಟ್ 8. ಇದನ್ನ ಆನ್ಸರ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತಂದು ಹೇಳಿದ್ರೆ 1 ಅಂತಂದು ಬರುತ್ತೆ.
ಇಲ್ಲಿ ಏನೂ ಇಲ್ಲ ಅಂತಂದು ಹೇಳಿದ್ರೆ ಇಂಟು ಇರುತ್ತೆ, ಇಂಟು 1. ಸೊ ಈಗ ಯಾವ್ದು ಮಾಡ್ಬೇಕು ನಾನು ಸರ್? ಫ್ಲವರ್ ಬ್ರಾಕೆಟಲ್ಲಿ ಇರೋದು ಮಾಡಬೇಕು. ಎಷ್ಟು ಆನ್ಸರ್ ಬರುತ್ತೆ ನೋಡ್ರಿ ಫ್ಲವರ್ ಬ್ರಾಕೆಟಲ್ಲಿ ಇರೋದು? 40 ಡಿವೈಡೆಡ್ ಬೈ 8 ಅಂತಂದಾಗತ್ತೆ. 25 ಮೈನಸ್ ಇದನ್ನ ಸಾಲ್ವ್ ಮಾಡ್ರಿ. 40 ಡಿವೈಡೆಡ್ ಬೈ 8 ಅಂತ ಹೇಳಿದ್ರೆ 8 ಒಂದ್ಲೆ 8 ಐದ್ಲೆ, ಸೊ 5 ಬಂತು. ಸೊ 25ದಾಗ -5 ಮಾಡಿದ್ರೆ ಎಷ್ಟು ಬರುತ್ತೆ? 20 ಅಂತಂದು ಹೇಳಿ ಆನ್ಸರ್ ಬರುತ್ತೆ. ಎಸ್, ಎಲ್ರಿಗೂ ಕ್ಲಿಯರಾ? ತುಂಬಾ ಟಫ್ ಆಗಿರೋದು ಕೊಡ್ಲಾ? ತುಂಬಾ ಟಫ್ ಆಗಿರೋದು ಕೊಡ್ಲಾ? ಒಂದು ಕ್ವಶನ್ ಮಾಡ್ತೀರಾ ಪಕ್ಕ? ಸ್ವಲ್ಪ ಏನಂತಂದು ಹೇಳಿದ್ರೆ ಆ ಬ್ರಾಕೆಟ್ಸ್ಗಳನ್ನ ಸೈಡ್ಗೆ ಬರೆದು ಮಾಡ್ಕೋಬೇಕಷ್ಟ, ಬಂದ್ಬಿಡುತ್ತೆ. 12 ಪ್ಲಸ್ ಇಲ್ಲಿ ನೀವು ನೋಡ್ರಿ, ಇನ್ನೊಂದು ನೋಡ್ರಿ, ಈ ತರ ಹಿಂಗ್ ಮೇಲ್ಗಡೆ ಹಿಂಗ್ ಗೆರೆ ಬಂದಿತ್ತು ಅಂತಂದ ಹೇಳಿದ್ರೆ ಅದನ್ನ ಫಸ್ಟ್ ಮಾಡ್ಕೋಬೇಕು. ಈ ಸಂಖ್ಯೆಗಳಿರ್ತಾವ 5 + 6 ಅಂತಂದ ಹೇಳಿದ್ರೆ ಈ ತರ ಬಂದಿತ್ತು ಅಂತಂದ ಹೇಳಿದ್ರೆ ಅದನ್ನ ಫಸ್ಟ್ ನಾವು ಸಾಲ್ವ್ ಮಾಡ್ಕೋಬೇಕು. 5 + 6 11 ಆಗತ್ತೆ. ಇಲ್ಲಿ ಏನಂತಂದ ಹೇಳಿದ್ರೆ ಮೈನಸ್ ಅಂತಂದ ಹೇಳಿದ್ರೆ -1 ಬರುತ್ತೆ ಈ ತರ. ಸೊ ಅದನ್ನ ಫಸ್ಟ್ ಮಾಡ್ಕೋಬೇಕು. ಎಸ್, ಇದನ್ನ ಮಾಡ್ರಿ. ಅಯ್ಯೋ, ಇನ್ನೊಂದಿದೆ -3. ಇದನ್ನ ಸಾಲ್ವ್ ಮಾಡ್ರಿ. ಮೊದಲು ಆರಾಮಾಗಿ ಯಾವ್ದು ಮಾಡ್ಕೋಬೇಕು? ಎಲ್ಲದಕ್ಕಿಂತನೂ ಈ ತರ ಮಾಡ್ಕೊಬೇಕು. ಇದನ್ನ ಫಸ್ಟ್ ಸಾಲ್ವ್ ಮಾಡ್ಕೊಬೇಕು. ಯಾವುದೇ ಸಂಖ್ಯೆ ಮೇಲೆ ಈ ತರ ಗೆರೆ ಬಂತು ಅಂತಂದ ಹೇಳಿದ್ರೆ ಅದನ್ನ ಫಸ್ಟ್ ಸಾಲ್ವ್ ಮಾಡ್ಕೊಬೇಕು. ಅದನ್ನಷ್ಟ ಸಾಲ್ವ್ ಮಾಡ್ಕೊಳ್ರಿ, ಆಮೇಲೆ ಅದನ್ನ ಇಕ್ವೇಶನ್ ಕರೆಕ್ಟ್ ಆಗಿ ಬರ್ಕೊಡ್ರಿ. ನೋಡ್ರಿ, ಮಾಡ್ಕೊಂಡಾಗ ಏನ್ ಬರುತ್ತೆ ಇನ್ನೊಂದ್ಸರಿ ಬರಿತೀನಿ ನಾನು ಇಲ್ಲಿ. ಸೊ ಇದು ಇಲ್ಲಿ ಐತಲ್ಲ, ಇದನ್ನ ಗೆರೆದ್ನ ಇದನ್ನ ಪ್ಲಸ್ ಮಾಡ್ಕೊಂಡಾಗ 7 ಬರುತ್ತೆ, 7+. ಸೊ ಅದಾದ ನಂತರ 6 + 4 ಮೈನಸ್ ಬ್ರಾಕೆಟ್ ಅಲ್ಲಿ 5 + 24 ಡಿವೈಡೆಡ್ ಬೈ ಹಂಗ ಬರ್ಕೊಂಡೆ. ಇಲ್ಲಿ 2 ಮತ್ತು 4 ಮ್ಯಾಲ ಐತಲ್ಲ, ಇದನ್ನ 2 + 4 ಮಾಡಿದ್ರೆ 6 + 1, ಸೊ -3. ಇನ್ ಮೇಲೆ ಏನಂತಂದ್ರೆ ಸಾಲ್ವ್ ಮಾಡ್ಕೊಂತವ್. ಯಾವ ಬ್ರಾಕೆಟ್ನ ಮೊದಲು ಮಾಡ್ಕೋಬೇಕು ಆ ಬ್ರಾಕೆಟ್ನ ಸೈಡ್ಗೆ ಬರೆದಿಟ್ಕೊಳ್ರಿ. ಎಸ್, ಮಾಡಿದ್ರಾ? ನಾನು ನೆಕ್ಸ್ಟ್ ಸ್ಟೆಪ್ ಮಾಡ್ತೀನಿ ನೋಡ್ರಿ. ನೆಕ್ಸ್ಟ್ ಸ್ಟೆಪ್ ಯಾವ್ದು ಮಾಡ್ಕೋಬೇಕು ನಾನು ಇವಾಗ? ನೀವು ಹೇಳ್ರಿ. ಎಲ್ಲ ಸಾಲ್ವ್ ಮಾಡೋದು ಬಿಡ್ರಿ. ಇಲ್ಲ ನಿಮ್ಗೆ ಇನ್ನೂ ಟೈಮ್ ಬೇಕು ಅಂತಂದು ಹೇಳಿದ್ರೆ ಮಾಡ್ತೀನಿ ಅಂತಂದು ಹೇಳಿದ್ರೆ ಬಿಡ್ತೀನಿ ಇನ್ನೊಂದು ಸ್ವಲ್ಪ. ಓಕೆ, ಎಲ್ಲೋ ಒಂದು ಸ್ವಲ್ಪ ತಪ್ಪು ಮಾಡಿದ್ರಿ ಅಷ್ಟೆ. ಮಾಡ್ರಿ. ಆನ್ಸರ್ ಬಿಟ್ಟು ಎಲ್ಲರೂ ಬೇರೆ ಬೇರೆ ಹೇಳಿದ್ರಿ. ವೆರಿ ಗುಡ್.
ಮಾಡ್ಕೊಂತ ಹೋಗ್ತೇನೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲಿ ಎಲ್ಲ ನೋಡಿದಾಗ ನಾವು ಯಾವ ಬ್ರಕೆಟ್ನ ಫಸ್ಟ್ ಮಾಡಬೇಕು, ಈ ಬ್ರಕೆಟ್ನ ಫಸ್ಟ್ ಮಾಡಬೇಕು. ಇದನ್ನ ನಾನು ಸೈಡಿಗೆ ಬರಿತೀನಿ. 5 + 24 / 6 ಇದನ್ನ ಮಾಡಿದಾಗ ನಂಗೆ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ. 5 + 24 / 6 ಮಾಡಿದಾಗ ನಂಗೆ ಆನ್ಸರ್ ಎಷ್ಟು ಬರುತ್ತೆ ಇದನ್ನ ಮಾಡಿದಾಗ? ಎಸ್, ವೆರಿ ಗುಡ್. 5 + 24 / 6 ಅಂತಂದು ಹೇಳಿದ್ರೆ ಈ ಥರ 6 1 6 4 ಅಂದ್ರೆ 4 ಬಂತು. ಅಂದ್ರೆ ಟೋಟಲ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ ಈ ಥರ ಆನ್ಸರ್ 9 ಬರುತ್ತೆ. ಸೊ ನಾನು ಇವಾಗ ಬರ್ಕೊತೀನಿ ನೋಡ್ರಿ ಅದನ್ನ. ಈಗ ನೆಕ್ಸ್ಟ್ ಸ್ಟೆಪ್ ನಾನು ಯಾವ ಥರ ಬರ್ಕೊಬೇಕು ಅದನ್ನ? ಸೊ 12 + 7 + 6 + 4 ಮೈನಸ್ ಇದೆಷ್ಟಾಯ್ತು? 9 ಆಯ್ತು. 9 ಇದನ್ನ 9 ಅಂತಂದು ಬರ್ಕೊಂಡ್ರಿ. ಇಲ್ಲಿ ಇನ್ನೊಂದು ಐತ +1 ಬ್ರಕೆಟ್ ಕ್ಲೋಸ್ -3. ನೆಕ್ಸ್ಟ್ ನಾನು ಯಾವ್ದು ಮಾಡ್ಬೇಕು ಇವಾಗ? ನೆಕ್ಸ್ಟ್ ಯಾವ ಇದು ಫ್ಲವರ್ ಬ್ರಕೆಟ್ ಮಾಡ್ಬೇಕು. ಈ ಬ್ರಕೆಟ್ನ ಮಾಡ್ಬೇಕು. ಇದನ್ನ ಸೈಡ್ಗೆ ಬರ್ಕೊಂತೀನಿ. 6 + 4 -9 +1. ಇವಾಗ ನೋಡ್ರಿ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ ನಂಗೆ? ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? ಇದನ್ನ ಸಾಲ್ವ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? ಪ್ಲಸ್ ಮಾಡಬೇಕು. 6 + 4 10 + 11 11 - 9 ಅಂತಂದು ಹೇಳಿದ್ರೆ 2 ಆನ್ಸರ್ ಬರುತ್ತೆ. ಓಕೆ, 2 ಅಂತಂದು ಬಂತು. ಇವಾಗ ನಾನು ಮತ್ತೆ ಬರ್ಕೊಬೇಕು. 12 + ಬ್ರಕೆಟ್ 7. ಇಲ್ಲಿ ನೋಡ್ರಿ ಈ ಬ್ರಕೆಟ್ ಇದೆಲ್ಲ ಹೋಗ್ಬಿಟ್ಟು ಈ ಬ್ರಕೆಟ್ ಎಲ್ಲ ಹೋಗ್ಬಿಟ್ಟು ಎಷ್ಟಾಯ್ತು? 2 ಆಯಿತು. ಈ ಬ್ರಕೆಟ್ ಅಷ್ಟೇ ಉಳಿತು. ಸೊ ಇವಾಗ ಯಾವ ಬ್ರಕೆಟ್ ಮಾಡಬೇಕು? ಉಳಿದಿರೋದು ಒಂದೇ ಬ್ರಕೆಟು. 12 + ಈ ಬ್ರಕೆಟ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ? 7 + 2 9 ಆಯಿತು. -3. ನೋಡ್ರಿ, ಟ್ರೈ ಮಾಡ್ರಿ. ಸೊ ನೆಕ್ಸ್ಟ್ ಏನು ಮಾಡ್ಬೇಕು? ಇದನ್ನ ಮಾಡ್ಬೇಕು. 12 + 9 ಅಂತಂದು ಹೇಳಿದ್ರೆ ಎಷ್ಟಾಯ್ತು? 12 + 9 21 ಆಗತ್ತೆ. 21 - 3 ಎಷ್ಟಾಗತ್ತೆ? 18 ಆಗತ್ತೆ. ಆನ್ಸರ್ ಎಷ್ಟಾಗತ್ತಂದ್ರೆ 18 ಆಗತ್ತೆ. ಅದನ್ನ ಬಿಟ್ಟು ಎಲ್ಲರೂ ಬೇರೆ ಬೇರೆ ಹೇಳ್ಬಿಟ್ರಿ. ಎಸ್, ಎಲ್ರಿಗೂ ಅರ್ಥ ಆಯ್ತಲ್ಲ? ಓಕೆ, ಟ್ರೈ ಮಾಡ್ಬೋದು, ಇನ್ನೂ ಮಾಡಿದ್ರೆ ಬರುತ್ತಾ. ಬಟ್ ಆದ್ರೆ ಎಲ್ರಿಗೂ ಸ್ಟೆಪ್ಸ್ಗಳೆಲ್ಲ ಅರ್ಥ ಆಯ್ತಲ್ಲ? ಎಸ್, ಲಾಸ್ಟ್ ಕ್ವಶನ್ ಮಾಡ್ರಿ. ನೀವೆಲ್ಲ ಹಿಂಗೆ ಮಾಡ್ಕೋತ ಹೋದ್ರಿ ಅಂತಂದು ಹೇಳಿದ್ರೆ ಆನ್ಸರ್ಸ್ಗಳು ಬರ್ತಾವಪ್ಪ. ನಾನು ಒಬ್ಬ ಮಾಡ್ಕೋತ ಹೋದ್ರೆ ಏನೂ ಬರಂಗಿಲ್ಲ. ಅದಕ್ಕೆ ನೆಕ್ಸ್ಟ್ ಮಾಡ್ರಿ. ನಾನು ಇದನ್ನ ಹೇಳಂಗಿಲ್ಲ, ಟೈಮ್ ತೊಗೊಂಡು ಮಾಡ್ರಿ. ಯಾವ್ದು ನಾನು ಹೆಂಗೆ ಮಾಡಿದೆ ಏನೇನಿಲ್ಲ ಅದನ್ನ ಹಿಂಗೆ ಗೆರೆ ಹೇಳ್ಕೊಡ್ರಿ. ಯಾವುದನ್ನ ಮಾಡ್ಬೇಕು ಅದನ್ನ ಗೆರೆ ಹೇಳ್ಕೊಂಡು ಸೈಡ್ಗೆ ತೊಗೊಂಡು ಮಾಡ್ರಿ. ಅದನ್ನ ಈಸಿಯಾಗಿ ಬರುತ್ತೆ. ನಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಮಾಡ್ಬೇಕು. ಇದನ್ನ ಮಾಡ್ರಿ. ಇವಾಗ ಎಲ್ಲರೂ ಆನ್ಸರ್ ಕರೆಕ್ಟ್ ಹೇಳಬೇಕು. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮಾಡ್ರಿ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ ಬ್ರಕೆಟ್ಸ್ಗಳು, ಅದರಲ್ಲಿ ಯಾವ ಬ್ರಕೆಟ್ ಮಾಡಬೇಕು? ಫಸ್ಟ್ ಈ ಬ್ರಕೆಟ್, ಸೆಕೆಂಡ್ ಈ ಬ್ರಕೆಟ್ನ ಮಾಡಬೇಕು, ಥರ್ಡ್ ಏನಪ್ಪ ಅಂತಂದು ಹೇಳಿದ್ರೆ ಈ ಬ್ರಕೆಟ್ ಮಾಡಬೇಕು. ಆಫ್ x² x³ ಅಂತದ್ದು. ಡಿ ಅಂದರೆ ಡಿವಿಷನ್, ಎಮ್ ಅಂತಂದು ಹೇಳಿದ್ರೆ ಮಲ್ಟಿಪ್ಲಿಕೇಶನ್, ಎ ಅಂತಂದು ಹೇಳಿದ್ರೆ ಎಡಿಷನ್, ಎಸ್ ಅಂತಂದು ಹೇಳಿದ್ರೆ ಸಬ್ಸ್ಟ್ರಾಕ್ಷನ್, ಮೈನಸ್. ರಾಂಗ್ ಅಪ್ಪ. ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ರು, ಸಾವಕಾಶ ಮಾಡ್ರಿ. ಏನು ನಾನು ನಿಮ್ಗೇನೇನು ಇದು ಬಹುಮಾನ ಕೊಡತ್ತಿಲ್ಲ. ನಂಗೆ ಕರೆಕ್ಟ್ ಆನ್ಸರ್ ಬರಬೇಕು. ನಿಮ್ಗೆ ಕರೆಕ್ಟ್ ಆನ್ಸರ್ ಬಂತಂತ ಹೇಳಿದ್ರೆ 2 ಮಾರ್ಕ್ಸ್ ಬಂತು. ತಪ್ಪಾಯ್ತು ಅಂತಂದು ಹೇಳಿದ್ರೆ ಮಾರ್ಕ್ಸ್ ಹೋಯ್ತು. ಸಾವಕಾಶ ಮಾಡ್ರಿ. ಮೊದಲ ಯಾವ್ದು ಬ್ರಕೆಟ್ ಮಾಡಬೇಕು, ಅಲ್ಲಿ ಏನು ಮಾಡಬೇಕು, ಅದ್ರೊಳಗೆ ಮತ್ತೆ ಪ್ಲಸ್ಸಾ ಮೈನಸ್ಸಾ ಅಂತ ಬರ್ತಾವೆ. ಡಿವೈಡೆಡ್ ಬೈ ಯಾವ್ದು ಮೊದಲು ಮಾಡಬೇಕು, ಆರಾಮಾಗಿ ಮಾಡ್ಕೊಂತ ಹೋಗ್ರಿ. ತಪ್ಪಾಯ್ತಪ್ಪ, ಇನ್ನೊಂದ್ಸರಿ ಮಾಡು. ಎಲ್ಲಿ ತಪ್ಪು ಮಾಡಿದ್ವಿ ನೋಡು. ರಾಂಗ್ ಐತಪ್ಪ. ಮೊದಲು ಏನು ಮಾಡ್ಬೇಕು ಹೇಳ್ರಿ, ನನ್ನ ಜೊತೆನೇ ಮಾಡ್ಕೊಂತವ್ರಿ. ಮೊದಲು ಯಾವ್ದು ಮಾಡ್ಬೇಕು? ಈಗ ನಾನು ಎಲ್ಲರೂ ಹೇಳ್ರಿ, ಮೊದಲು ನಾನು ಯಾವ್ದು ಮಾಡ್ಬೇಕು ಹೇಳ್ರಿ.
ಪ್ರತಿಯೊಬ್ರು ಹೇಳ್ರಿ, ಮೊದಲು ಯಾವ್ದು ಮಾಡ್ಬೇಕು ನಾನು? ಇಲ್ಲ, ಎಲ್ರದ್ದು ಆನ್ಸರ್ ರಾಂಗ್ ಐತೆ. ಮೊದಲು ಯಾವ್ದು ಮಾಡ್ಬೇಕು ನಾನು? ಇದನ್ನ ಮಾಡ್ಬೇಕಲ್ಲ. ಈ ಥರ ಏನಂತಂದು ಹೇಳಿದ್ರೆ ಒಂದು ಲೈನ್ ಹೇಳ್ಕೊಂಡೆ, ಅದ್ರ ಒಳಗಡೆ ಇರೋದು ಬರ್ಕೊಂಡೆ. 24 - 2 ಎಷ್ಟಾಗತ್ತಾ? 24 - 2 ರಾಂಗ್ ಐತೆ, ಎಲ್ರದ್ದು ರಾಂಗ್ ಐತಾ? 24 - 2 ಎಷ್ಟಾಗತ್ತಾ? 22 ಆಯ್ತು. ಸರ್ ನಮ್ಗೆ ಎಷ್ಟು ಅಂತಂದು ಹೇಳಿದ್ರೆ 22 ಆನ್ಸರ್ ಬಂತು. ಅಂದರೆ ಈ ಪ್ಲೇಸ್ ಜಾಗದಲ್ಲಿ ನಾನು ಏನಂತಂದು ಹೇಳಿದ್ರೆ 22 ಬರ್ಕೋಬೇಕು. ಸೈಡ್ಗೆ ಬರ್ಕೊಡು. 34 ಮೈನಸ್ ಸ್ಕ್ವೇರ್ ಬ್ರಾಕೆಟ್ 29 ಮೈನಸ್ ಫ್ಲವರ್ ಬ್ರಾಕೆಟ್ 30 ಪ್ಲಸ್ 66 ಪ್ಲಸ್ ಬರ್ಕೊಂಡೆ. ಇದ್ರದ್ದು ಆನ್ಸರ್ ಎಷ್ಟು ಬಂತು? 22 ಬಂತು. ಸೊ ಈ ಥರ ಬಂತು. ನೆಕ್ಸ್ಟ್ ನಾನು ಏನು ಮಾಡ್ಕೊಬೇಕು ಇವಾಗ? ನೆಕ್ಸ್ಟ್ ಯಾವ್ದು ಬರ್ಕೋಬೇಕು? ನೆಕ್ಸ್ಟು ನಾನು ಯಾವ ಬ್ರಾಕೆಟನ್ನು ಸಾಲ್ವ್ ಮಾಡ್ಕೋಬೇಕು? ಸೊ ನೆಕ್ಸ್ಟ್ ನಾನು ಇದನ್ನು ಸಾಲ್ವ್ ಮಾಡ್ಕೋಬೇಕು. ಅದೆಷ್ಟು ಬರುತ್ತೆ ನೋಡ್ರಿ? ಎಷ್ಟು ಬರುತ್ತಾ? 30 ಪ್ಲಸ್ 66 30 ಪ್ಲಸ್ 66 ಪ್ಲಸ್ 22 118. ವೆರಿ ಗುಡ್, 118 ಬರುತ್ತೆ. ನೆಕ್ಸ್ಟ್ ಬರ್ಕೋತೀನಿ. 34 ಮೈನಸ್ 29 ಮೈನಸ್ 118. ಇವಾಗ ನೋಡ್ರಿ, 34 ಮೈನಸ್ ಇದೆಷ್ಟು ಬರುತ್ತಾ? 29ರಲ್ಲಿ 118 ಕಳಿಬೇಕು. ಅಂದ್ರೆ 118ಅಲ್ಲಿ 29 ಕಳ್ರಿ. ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವ್ದೈತೆ ಅದನ್ನ ಬರ್ಕೋಬೇಕು. ಮೈನಸ್ ದೊಡ್ಡ ಸಂಖ್ಯೆ ಐತಿ, ಎಷ್ಟು ಬರುತ್ತಾ? 118 ಒಳಗಡೆ 29 ಕಳೆದ್ರೆ ಸೊ 8ರ 9 ಹೋಗಂಗಿಲ್ಲ. 18ರ 9 ಹೋಯ್ತು ಅಂತಂದು ಹೇಳಿದ್ರೆ ಒಂದು ಕೈಲ ಇಲ್ಲಿ ಬರುತ್ತೆ. ಸೊ 9. ಸೊ 1ರಾಗ 3 ಹೋಗಂಗಿಲ್ಲ, ಅಂದ್ರೆ 11ರಾಗ 3 ಹೋಗ್ಬೇಕು. 11ರಾಗ 3 ಹೋದ್ರೆ 8 89. ಸೊ 89ರಾಗ ಮೈನಸ್ ಮತ್ತೆ 34 ಹೋದ್ರೆ ಎಷ್ಟು ಬರುತ್ತಾ? ಸೊ 9ರ 4 ಹೋದ್ರೆ 5. ಆಮೇಲೆ 8ರಾಗ 3 ಹೋದ್ರೆ ಎಷ್ಟಾಯ್ತು ಅಂತ ಹೇಳಿದ್ರೆ 5. ಸೊ ಇದ್ರದ್ದು ದೊಡ್ಡ ಸಂಖ್ಯೆ ಹಿಂದ್ಗಡೆ ಎಷ್ಟೈತಿ? ಮೈನಸ್ ಐತಾ, ಅಂದ್ರೆ ಮೈನಸ್ 55 ಅಂತಂದು ಬಂತು. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇನ್ನೊಂದು ಮಾಡೋಣ. ಪ್ಲಸ್ 55 ಅಲ್ಲ, ಮೈನಸ್ 55. ಮೈನಸ್ 89 ದೊಡ್ಡದೈತಿ ಇಲ್ಲಿ. 89 ಮೈನಸ್ 34 ಇತ್ತಂತಂದು ಹೇಳಿದ್ರೆ ಪ್ಲಸ್ 55. ಬಟ್ ಆದ್ರೆ 34 ಮೈನಸ್ 89 ಐತಿ. ದೊಡ್ಡ ಸಂಖ್ಯೆ ಯಾವ್ದೈತೆ ಅಂತ ಹೇಳಿದ್ರೆ ಮೈನಸ್ 89 ಐತಿ. ಮೈನಸ್ ಮೊದಲು ಬರುತ್ತೆ. ದೊಡ್ಡ ಸಂಖ್ಯೆ ಹಿಂದ್ಗಡೆ ಮೈನಸ್ ಇರೋದ್ರಿಂದ ಅದು ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಕ್ವಶನ್ ಸಾಲ್ವ್ ಮಾಡ್ರಿ. ಲಾಸ್ಟ್ ಕ್ವಶನ್ ಅಪ್ಪ, ಲಾಸ್ಟ್ ಕ್ವಶನ್ ಇರಪ್ಪ. ಯಾವ್ದಾದ್ರು ಒಂದು ಕ್ಲೀನ್ ಮಾಡೋಣ ಇರಿ. ಒಂದೊಂದ ಸೈಡಿಗೆ ಬರ್ಕೊಂಡ್ ಮಾಡ್ರಿ. ಹೌದ್ರ ಏನು ಚಿಹ್ನೆಗಳನ್ನ ಯಾವುದು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಚಿಹ್ನೆಗಳನ್ನ ಮಿಸ್ ಮಾಡಿದ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗತ್ತೆ. ಚಿಹ್ನೆಗಳನ್ನ ಮಿಸ್ ಮಾಡೋಂಗೇ ಇಲ್ಲ, ಒಂದು ಸ್ವಲ್ಪನೂ ಚಿಹ್ನೆಗಳನ್ನ ಮಿಸ್ ಮಾಡೋಂಗಿಲ್ಲ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈಸಿ ಐತೆ. 27 ಮೈನಸ್ 38 ಮೈನಸ್ 46 ಮೈನಸ್ 15 ಮೈನಸ್ 13 ಮೈನಸ್ 2 ಇಲ್ಲೊಂದು ಗೆರೆ ಮೇಲ್ಗಡೆ. ಇದನ್ನು ಸಾಲ್ವ್ ಮಾಡ್ರಿ. ಲಾಸ್ಟ್ ಕ್ವಶನ್. ಮೊದಲು ಯಾವ್ದು ಮಾಡಬೇಕು ಹೇಳ್ರಿ. ಮೊದಲು ಯಾವ್ದು ಮಾಡ್ಬೇಕು ನಾನು ಇವಾಗ?
ಮೊದಲು ಯಾವ್ದು ಮಾಡ್ಕೋಬೇಕು? ನೀವೇ ಹೇಳ್ರಿ, ಯಾವ್ದನ್ನ ಮಾಡ್ಕೋಬೇಕು ಅದನ್ನ? ಕೇಳಿದಕ್ಕೆ ಆನ್ಸರ್ ಮಾಡ್ರು. ಇಲ್ಲ, ಯಾರು ಏನೇನು ರಾಂಗ್ ಮಾಡತ್ತಾರ ನಂಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಬ್ರಕೆಟ್ ಮಾಡಂಗಿಲ್ಲ. ನಾನು ಆಗ್ಲೇ ಹೇಳಿದ್ದೀನಿ, ಈ ತರ ಗೆರೆ ಯಾವ್ದಿರುತ್ತಲ್ಲ ಅದನ್ನ ಸಾಲ್ವ್ ಮಾಡ್ಬೇಕು ಮೊದಲು. ಈ ತರ ಗೆರೆ ಯಾವ್ದಿರುತ್ತಲ್ಲ ಅದನ್ನ ಸಾಲ್ವ್ ಮಾಡೋಕ್ ಮೊದಲು. ಎಲ್ಲದಕ್ಕಿಂತ ಗೆರೆ ಯಾವ್ದಿರುತ್ತೋ ಅದನ್ನ ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡ್ರಿ. ಸೊ ಇದನ್ನ ಸಾಲ್ವ್ ಮಾಡ್ಬೇಕಂತಂದ ಹೇಳಿದ್ರೆ 13 - 2 ಎಷ್ಟು ಬರುತ್ತ? 13 - 2 ಮಾಡಿದಾಗ ಎಷ್ಟು ಬರುತ್ತ? 11 ಬರುತ್ತ. ನೆಕ್ಸ್ಟ್ ಬರ್ಕೊಡ್ರಿ. 27 ಮೈನಸ್ ಬ್ರಕೆಟ್ ಅಲ್ಲಿ 38 ಮೈನಸ್ 46 ಮೈನಸ್ ಬ್ರಕೆಟ್ ಅಲ್ಲಿ 15 ಮೈನಸ್ 11. ಓಕೆ, ಇವಾಗ ಏನಂತಂದು ಹೇಳಿದ್ರೆ ನಾವೇನ್ ಮಾಡ್ಕೋಬೇಕು? ಈ ಬ್ರಕೆಟ್ ನ ಸಾಲ್ವ್ ಮಾಡ್ಕೊಬೇಕು. ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ? ಎಸ್, ಓಕೆ. ಎಷ್ಟು ಬಂತು? 4 ಬರುತ್ತೆ. 27 ಮೈನಸ್ 38 ಮೈನಸ್ ಈ ಬ್ರಕೆಟ್ ಹಂಗೆ 46 ಮೈನಸ್ ಎಷ್ಟಪ್ಪ ಅಂತಂದ ಹೇಳಿದ್ರೆ 4. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದು ಮಾಡಬೇಕು? ಈ ಬ್ರಕೆಟ್ ನ ಮಾಡಬೇಕು. ರೂಲ್ಸ್ ಪ್ರಕಾರ ಎಷ್ಟು ಬರುತ್ತಾ? 46 ಮೈನಸ್ 4 ಮಾಡಿದ್ರ 42 ಬರುತ್ತೆ. 27 ಮೈನಸ್ 38 ಮೈನಸ್ ಇದ್ ಮಾಡ್ಕೊಂಡಾಗ ಎಷ್ಟು ಬರುತ್ತಾ? 42 ಬರುತ್ತೆ. ಇವಾಗ ಮಾಡ್ರಿ. ನೆಕ್ಸ್ಟ್ ಇದನ್ನ ಮಾಡ್ಕೊಬೇಕು. 27 ಮೈನಸ್ ಎಷ್ಟು ಬಂತ ಆನ್ಸರು? -4 ಬರುತ್ತೆ. 38 ಮೈನಸ್ 42 ಮಾಡಿದಾಗ ಎಷ್ಟು ಆನ್ಸರ್? +4 ಬರಂಗಿಲ್ರೋ, -4 ಬರುತ್ತಾ. ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವ ಸಂಖ್ಯೆ ಐತೆ ಅದನ್ನ ಚಿಹ್ನೆ ಬರ್ಕೋಬೇಕಿಲ್ಲಿ. ಇಲ್ಲಿ ನೋಡ್ರಿ, ಇದನ್ನ ಸೈಡ್ಗೆ 42 ಮೈನಸ್ 38 ಮಾಡ್ರಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಇದನ್ನ ಕಳೆದಾಗ ಎಷ್ಟು ಬರುತ್ತಾ? 4 ಅಂತಂದೈತ. ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವ ಚಿಹ್ನೆ ಐತಾ? ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತ. +4 ಅಂತಂದ ಹೇಳಿ. ಈ ತರ ಇದ್ದಾಗ 38 ಮೈನಸ್ 42 ಇದ್ದಾಗ ಮೈನಸ್ ಮಾಡ್ಬೇಕು. ಮೈನಸ್ ಮಾಡಿದಾಗ 4 ಬಂತು. ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವ ಚಿಹ್ನೆ ಐತಿ? ಮೈನಸ್ ಐತಿ. ಇದನ್ನ -4 ಬರುತ್ತೆ. ಇವಾಗ ಮಾಡ್ರಿ. 27 ಇಲ್ಲಿ ನೋಡ್ರಿ, ಮೈನಸ್ ಇಲ್ಲಿ ಏನೈತಿ? ಏನು ಇಲ್ಲ ಅಂದ್ರೆ ಇಂಟು ಇರುತ್ತೆ. ಮತ್ತು ಒಳಗಡೆ ಒಂದು ಮೈನಸ್. ಇಂಟು ಅಂತ ಮಾಡಿದಾಗ ಮೈನಸ್ ಇಂಟು ಮೈನಸ್ ಆದಾಗ ಎಷ್ಟಾಗತ್ತ? ಪ್ಲಸ್ ಆಗತ್ತ. ಮೈನಸ್ ಇಂಟು ಮೈನಸ್ ಏನಾಗತ್ತ? ಪ್ಲಸ್ ಆಗತ್ತ. +4. 27 + 4 ಎಷ್ಟಾಗತ್ತ ಅಂತಂದ ಹೇಳಿದ್ರೆ 31 ಆಗತ್ತ. ನಾನು ಆಗ್ಲೇ ಹೇಳಿದಿನಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತ. ಆಮೇಲೆ 27 + 4 ಎಷ್ಟು ಅಂದ್ರೆ 31 ಆಗತ್ತ. ಕ್ಲಿಯರ್ ಎಲ್ರಿಗೂ? ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ನಾಳೆಗೆ ಅಂದ್ರೆ ಇದನ್ನ ಅಪ್ಲೋಡ್ ಮಾಡಿರ್ತೀನಿ. ಇನ್ನೊಂದ್ಸರಿ ವಿಡಿಯೋವನ್ನ ನೋಡ್ರಿ. ನಾಳೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ಇದ್ರ ಮೇಲೆ ಇನ್ನೊಂದು 4-5 ಏನಪ್ಪಾ ಅಂತಂದ ಹೇಳಿದ್ರೆ ನೋಡುವ. ಹಿಂದೆ ಮಾಡಿದ ಲೆಕ್ಕ ತಪ್ಪಾಗೈತಾ? ಯಾವ್ದಪ್ಪ? ಯಾವ್ದು ತಪ್ಪಾಗೈತಾ? ಮಾಡೋಣ ಇನ್ನೊಂದ್ಸರಿ. ಯಾವ್ದು ಇದಾ? ಯಾವ್ದು ತಪ್ಪಾಗೈತೋ? ಎಸ್ ನೋಡ್ರಿ, ತಪ್ಪಾಗೈತೆ ಅಂತಂದು ಹೇಳಿದ್ರೆ ನಾಳೆ ವಿಡಿಯೋ ನೋಡ್ಬಿಟ್ಟು ಕರೆಕ್ಟ್ ಆಗಿರೋ ಆನ್ಸರ್ ಹಾಕ್ರಿ ಯೂಟ್ಯೂಬ್ ಕಮೆಂಟ್ ಅಲ್ಲಿ. ಬಟ್ ಆದ್ರೆ ಬೋರ್ಡ್ ಮಾಸ್ ರೂಲ್ ಅನ್ನ ಇದು ಮಾಡ್ಕೊಬೇಕು. ನಾಳೆ ಕ್ಲಾಸಲ್ಲಿ ಏನಂತಂದು ಹೇಳಿದ್ರೆ ಇನ್ನೂ ಹಲವಾರು ಕ್ವಶನ್ಸ್ಗಳನ್ನ ಮಾಡ್ತೀನಿ. ಒಂದು ನಿಮಿಷ ರೆಕಾರ್ಡ್ ಆಫ್ ಮಾಡ್ತೀನಿ.